ಲೈಂಗಿಕ ಕಿರುಕುಳ ಅನ್ನೋದು ಒಂದು ಬಹಳ ದೊಡ್ಡ ಸಮಸ್ಯೆ. ಇದು ನಮ್ಮ ಸಾಮಾಜಿಕ ಸ್ಥಳದಲ್ಲಾಗಿರಬಹುದು, ಕೆಲಸ ಮಾಡೋ ಸ್ಥಳದಲ್ಲಿ ಕೂಡ ಆಗಿರಬಹುದು. ಇದರ ವಿರುದ್ಧ ಒಂದು ಸುರಕ್ಷಿತವಾದ ಸ್ಥಳ ಮೂಡಿ ಬರೆಸಬೇಕು ಅಂತಂದ್ರೆ ಅದರಲ್ಲಿ ಸುಮಾರು ವಿಷಯಗಳಿವೆ. ಇದರ ಬಗ್ಗೆ ಚರ್ಚೆ ಮಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ದುರ್ಗಾ ಸಂಸ್ಥೆಯ ಪ್ರಿಯಾ ವರದರಾಜನ್ ಅವರು. ಪ್ರಿಯಾ ಅವರು ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್, ಹಲವಾರು MNCಗಳಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತೆ ಬ್ರಿಟಿಷ್ ಗವರ್ಮೆಂಟ್ ಜೊತೆ ಸುಮಾರು 10 ವರ್ಷ ಹೆಲ್ತ್ ಅಂಡ್ ಲೈಫ್ ಸೈನ್ಸಸ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಬನ್ನಿ ಕೇಳಿ ಇವತ್ತಿನ ಎಪಿಸೋಡ್. ಪ್ರಿಯಾ ಅವರೇ, ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅಂಡ್ ಟೀಮ್. ನನಗೂ ತುಂಬಾ ಖುಷಿ ಆಗಿದೆ ಈ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ಪಾಡ್ಕಾಸ್ಟ್ ಮೂಲವಾಗಿ ರೂಪವಾಗಿ ನಾವು ಅಟ್ಲೀಸ್ಟ್ ಮಾತಾಡ್ತಾ ಇದ್ದೀವಿ ಒಂದು ಮುಖ್ಯ ವಿಷಯದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಅವರೇ, ಮೊದಲನೇದಾಗಿ ನಾನು ನಿಮ್ಮ ಸಂಸ್ಥೆ ಬಗ್ಗೆನೇ ಕೇಳೋಣ ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಮಾಡ್ತಾ ಇರೋ ಕೆಲಸ ಮತ್ತೆ ನೀವು ಮಾಡ್ತಾ ಇರೋಂಥ ಎಷ್ಟೋ ಇನಿಷಿಯೇಟಿವ್ಸ್ ಏನಿದೆ ಅದು ಇವತ್ತಿನ ಟಾಪಿಕ್ದು ಎಷ್ಟೋ ಇದನ್ನ ಕವರ್ ಆಟೋಮೆಟಿಕ್ ಆಗಿ ಮಾಡೇ ಮಾಡುತ್ತೆ. ಸೊ ನಿಮ್ಮ ಸಂಸ್ಥೆ ಶುರು ಮಾಡಿದ್ದ ಒಬ್ಜೆಕ್ಟಿವ್, ಒಂದು ಗುರಿ, ಮತ್ತೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನೀವು ಯಾತಕ್ಕೋಸ್ಕರ ಈ ಒಂದು ಸಂಸ್ಥೆನ ಶುರು ಮಾಡಿದ್ರಿ, ನೀವು ಯಾತಕ್ಕೋಸ್ಕರ ಈ ತರ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳಿ. ಸೊ ಗಣೇಶ್, ಐ ಆಮ್ ಅ ಫೆಮಿನಿಸ್ಟ್. ನನಗೆ ಆ ವರ್ಡ್ ಏನು ಅಂತಾನೆ ಗೊತ್ತಿಲ್ಲ. ಆವಾಗಿನಿಂದ ಐ ಹ್ಯಾವ್ ಬಿನ್ ಫೈಟಿಂಗ್ ಇನ್ ಮೈ ಓನ್ ವೇ ಫಾರ್ ಇಕ್ವಾಲಿಟಿ and getting my voice out. So adu nange as much as possible ಎಷ್ಟು ನಮಗೆ ಜ್ಞಾಪಕ ಇದೆಯೋ ಅದನ್ನಲ್ಲಿ ನೋಡಿದ್ರೆ ಮೇ ಬಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ನಿಂದ ನನಗೆ ಈ ವಿಷಯ ತುಂಬಾ ಬಾದರ್ ಮಾಡ್ತಾ ಇದ್ದೆ. ಆಸ್ ಇನ್ ದ ಸೆನ್ಸ್ ಇಕ್ವಾಲಿಟಿ ಇಲ್ಲ ಅಂತ ಒಂದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಏನಂದ್ರೆ ಸೇಫ್ಟಿ ಅಂಡ್ ಸೆಕ್ಷುವಲ್ ಹ್ಯಾರಸ್ಮೆಂಟ್, ಸೆಕ್ಷುವಲ್ ಅಬ್ಯೂಸ್. ಸೊ ಆಸ್ ಅ ಸರ್ವೈವರ್ ಆಫ್ ಆಲ್ ದ್ಯಾಟ್, ನನಗೆ ಆವಾಗಿನಿಂದ ಐ ವಾಂಟೆಡ್ ಟು ಡೂ ಸಮಥಿಂಗ್ ದ್ಯಾಟ್ ಕುಡ್ ಅಟ್ ಲೀಸ್ಟ್ ಎಕ್ಸ್ಪ್ರೆಸ್ ಮೈ ಓನ್ ಆಂಗ್ಸೈಟಿ, ಎಕ್ಸ್ಪ್ರೆಸ್ ಮೈ ಓನ್ ಫೀಲಿಂಗ್ಸ್ ಆಫ್ ಐ ವಾಂಟ್ ಟು ಬಿ ಸೇಫ್. ಸೊ ಅದರಿಂದ ಆವಾಗ ನನ್ ಆಸ್ ಅ 9th ಸ್ಟ್ಯಾಂಡರ್ಡ್ ಗರ್ಲ್ ಏನ್ ಮಾಡಕ್ಕಾಗತ್ತೆ ಬೆಂಗಳೂರಿನಲ್ಲಿ, ಐ ಕುಡ್ ಸ್ಟಾರ್ಟ್ ರೈಟಿಂಗ್. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ಅಬೌಟ್ ಇಟ್ ಅಂಡ್ ರೈಟಿಂಗ್ ಓನ್ಲಿ ಫಾರ್ ಮೈ ಸೆಲ್ಫ್. ಅದೇನು ಇನ್ನೊಬ್ರು ಓದ್ಬೇಕು ಅಂತ ಇಲ್ಲ, ಅದು ನನ್ಗೆ ಒಂದು ಎಕ್ಸ್ಪ್ರೆಷನ್ ಆಗಿ ಅಂತ ಒಂದು ರೆಕಾರ್ಡ್, ಒಂದು ಡಾಕ್ಯುಮೆಂಟ್ ಆಗಿರ್ಬೇಕು ಅಂತ ಐ ಸ್ಟಾರ್ಟೆಡ್ ರೈಟಿಂಗ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸಸ್. ಬಟ್ ಪ್ಯಾರಲಲಿ ನನ್ಗೆ ಇನ್ನೂ ಒಂದು ವಿಷಯ ಏನಂತ ಅಂದ್ರೆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ವೈಲೆನ್ಸ್ ಒಂದು ವಿಷಯ, ಇನ್ನೊಂದು ಏನಾಗತ್ತೆ ಅಂದ್ರೆ ಪೇಟ್ರಿಯಾರ್ಕಿನಿಂದ ಬರೋ ಡೀಪ್ ಎಂಬೆಡೆಡ್ ವ್ಯಾಲ್ಯೂಸ್ ಬಿಕಾಸ್ ಆಫ್ ಪೇಟ್ರಿಯಾರ್ಕಿ, ಅದು ಹೆಂಗೆ ನಮ್ ಲೈಫ್ ನಲ್ಲಿ ವೇರಿಯಸ್ ಇಶ್ಯೂಸ್ ಆಗಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಇನ್ಇಕ್ವಾಲಿಟಿ, ಇನ್ಎಕ್ವಿಟಿ, ಜಸ್ಟಿಸ್ ಸಿಗಲ್ಲ. ಅಂಡ್ ಅದನ್ನಿಂದ ನೋಡೋದ್ರಿಂದ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ, ವೆನ್ ಎವರ್ ಐ ವುಡ್ ಸಿ ಅ ಬಂಚ್ ಆಫ್ ಗರ್ಲ್ಸ್ ಆರ್ ವಿಮೆನ್ happily doing nothing, just enjoying themselves, I would feel very happy. So that made me feel that I should always work on issues concerning gender, because people who have always been marginalized because of gender, I felt very connected with them and I felt happy seeing them happy. So that gave birth to the idea that yedo ondu ಮಾಡಬೇಕು ಈ ವಿಷಯದಲ್ಲಿ. ಬಟ್ ಆಫ್ ಕೋರ್ಸ್ ಓದೋದು ಬೇರೆ, ಏನೋ ವಿಷಯ ಓದಿರೋದು ಅಕೌಂಟೆನ್ಸಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬಿಟ್ಟೆ ನಾನು. ಸ್ವಲ್ಪ ಹಾಗೆ ಇರುತ್ತೆ. ಅದೇ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅದು ನನ್ನ ಎಜುಕೇಶನ್ ಸಿಸ್ಟಮ್ ನಲ್ಲಿ ಬ್ಲೇಮ್ ಮಾಡಬಹುದು. ಅದು ಇಟ್ ಡಸಂಟ್ ಎಕ್ಸ್ಪೋಸ್ ಅಸ್ ಇನಫ್ ಟು ವಾಟ್ ವಿ ರಿಯಲಿ ವಾಂಟ್ ಟು ಡೂ ಔಟ್ ಆಫ್ ಅವರ್ ಲೈಫ್ ಅಂತ. ಸೊ ಎನಿವೇ, ಅಟ್ ದಟ್ ಸ್ಟೇಜ್ ಐ ರಿಯಲೈಸ್ಡ್ ದಟ್ ನನ್ ಜಾಬ್ ನಿಂದ ನನ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಬಟ್ ಏನೋ ಒಂದು ಮಾಡ್ತಾ ಇದ್ದೆ. ನೆಕ್ಸ್ಟ್ ಏನಾಯ್ತು ಅಂದ್ರೆ 2012 ನಿರ್ಭಯ ಎಪಿಸೋಡ್ ನಿಂದ ಆವಾಗ ನನ್ಗನ್ಸ್ತು ದಟ್ ಇವಾಗ ಕೂಡ ಏನು ಮಾಡಿಲ್ಲ ಅಂದ್ರೆ, ಇವಾಗ ಕೂಡ ವಿ ಡೋಂಟ್ ರೇಸ್ ಅವರ್ ವಾಯ್ಸ್ ಅಂದ್ರೆ, then there's no point in having this passion. So I just packed up all the work related stuff and I said that I must give my soul into this space. ಅವಾಗ ಗೊತ್ತಿಲ್ಲ ಏನ್ ಮಾಡ್ತೀನಿ, ಹೆಂಗ್ ಮಾಡ್ತೀನಿ. ಲೈಕ್ ಇವಾಗ ಕೂಡ ಐ ಡೋಂಟ್ ನೋ ಇಫ್ ವಿ ಅರೈವ್ಡ್ ಅಟ್ ಎನಿಥಿಂಗ್ ಲಾಜಿಕಲ್, ಬಟ್ ಅಟ್ ಲೀಸ್ಟ್ ಐ ವಾಂಟೆಡ್ ಟು ಗಿವ್ ಮೈ ಸೆಲ್ಫ್ ಟು ದ ಇಶ್ಯೂ. ಅಂಡ್ ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್ ಆಫ್ ಇನ್ 2012 ಅಂಡ್ ದಟ್ ಗೇವ್ ಬರ್ತ್ ಟು ದಿಸ್. ಸೊ ನಿಮ್ಮ ಸಂಸ್ಥೆ ಸ್ಟಾರ್ಟ್ ಆದಾಗ 2012 ಅಂದ್ರೆ ಈ ಕೆಲವು ಇವೆಂಟ್ಸ್ ಸುತ್ತ ಇದಾದ್ಮೇಲೆ ಅದು ನೀವು ಶುರು ಮಾಡ್ಕೊಂಡ್ರಿ. ನೀವು ಶುರು ಮಾಡಿದಾಗ ನಿಮಗೆ ಅಂದ್ರೆ
ನಿಮಗೂ ಒಂದು ಒಬ್ಜೆಕ್ಟಿವ್ ಅನ್ನೋದು ಕ್ಲಿಯರ್ ಆಗಿತ್ತು, ಬಟ್ ಯಾವ ವಿಧಾನದಲ್ಲಿ ಮುಂದುವರಿಬೇಕು ಅನ್ನೋದು ನಿಮ್ಗೆ ಅಷ್ಟು ಕ್ಲಿಯರ್ ಇರಲಿಲ್ಲ. ಆ ಒಂದು ಒಂದು ನೀವು ಫರ್ದರ್ ನಿಮ್ ಗೋಲ್ನ ಮಾಡ್ಕೋಬೇಕು ಅಂತ ಹೋದಾಗ ನೀವು ಯಾವ ತರ ಜನಗಳನ್ನ ಹುಡ್ಕೊಂಡು ಹೋದ್ರಿ ಅಂಡ್ ಜನಗಳು ನಿಮ್ಮನ್ನ ಹೇಗೆ ಹುಡ್ಕೊಂಡು ಬಂದ್ರು? ಸೊ ಏನೋ ಒಂದು ಮಾಡ್ಬೇಕು ಅಂತ ಇತ್ತು ಈ ವಿಷಯದಲ್ಲಿ, ಜಸ್ಟಿಸ್ ಅಂತ ಒಂದು ವಿಷಯದಲ್ಲಿ ಕೆಲಸ ಮಾಡ್ಬೇಕು ಅಂತ ಇತ್ತು. ಏನ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ಬಟ್ ಸಪೋಸ್ ವಿ ಲುಕ್ ಎಟ್ ಇಟ್ ಆಸ್ ಅ ಸ್ಟ್ರಿಂಗ್, ದಿ ಇಶ್ಯೂ ಆಫ್ ಜೆಂಡರ್ ಜಸ್ಟಿಸ್ ಆಸ್ ಅ ಸ್ಟ್ರಿಂಗ್, ಎರಡು ಕಡೆಯಿಂದ ಯು ಕ್ಯಾನ್ ಪಿಕ್ ಅಪ್ ದಟ್ ಸ್ಟ್ರಿಂಗ್ ಅಲ್ವಾ. ಯು ಕ್ಯಾನ್ ಪಿಕ್ ಅಪ್ ದಟ್ ಸ್ಟ್ರಿಂಗ್ ಫ್ರಮ್ ದ ಸ್ಪೇಸ್ ಆಫ್ ವರ್ಕಿಂಗ್ ವಿತ್ ವಿಮೆನ್, ಎಂಪವರಿಂಗ್ ವಿಮೆನ್, getting them very consciously to acknowledge the issue and do something about it. You can pick up the string from men, system, government, policies, law, ella. Avaga, I felt I should pick it up from where I could connect with most, and I automatically picked up the string from the side of women because I could connect with it only like that. I'm not a teacher, I'm not a policy maker, I'm not a physical self-defense expert, I don't know any form of self-defense, but I'm a woman, I have experiences, and I wanted to pick it up from there. So that's how I decided to go in that direction. So Adaninda, what I had to automatically do, Ganesh, was speak to more and more women and girls. And Adaninda gottaittu that all kinds of women and girls, and when you talk about feminism, Alva Ganesh, you cannot remove intersectionality. You can't remove caste, you can't remove class. They are all very embedded with one another. Women's issues ಇಲ್ಲ ಜೆಂಡರ್ ಇಶ್ಯೂಸ್ ಅಂತ ಸೆಪರೇಟ್ ಆಗಿ ನೋಡಕ್ಕೆ ಆಗಲ್ಲ. ಕಾಸ್ಟ್ ಇಶ್ಯೂ ಬಂದೇ ಬರುತ್ತೆ, ಕ್ಲಾಸ್ ಇಶ್ಯೂ ಬಂದೇ ಬರುತ್ತೆ, ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಇದೆ. They have marginalized all of us in that same category. So I had to speak to women and girls coming from all geographies as far as possible and all experiences as far as possible. So women with disabilities, women with alternative sexuality, women who came from different caste, gender, religion, all sorts of background of people. So that gave me information about what are the issues they go through. Aurage ee paristhithinalli, how does it manifest for them? And that gave me a sense of how do I take my message that we need to stand up for ourselves in our own way, whatever feels right for us, just the way we want to. And how each one perceives it anta ಆ ವ್ಯತ್ಯಾಸ ಇರತ್ತಲ್ವಾ, ಅದು ನನಗೆ only after talking to people ಗೊತ್ತಾಯ್ತು. ಇನ್ನು ಒಂದು ವಿಷಯ ಗೊತ್ತಾಯ್ತು ಅಂದ್ರೆ, ಈ ಸೆಕ್ಷುವಲ್ ವೈಲೆನ್ಸ್, ಅಬ್ಯೂಸ್ ಅದೆಲ್ಲ ಬಗ್ಗೆ ನಾವು ಓಪನ್ ಕಾನ್ವರ್ಸೇಷನ್ಸ್ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ. ಸ್ಕೂಲ್ಸ್ ನಲ್ಲಿ ಅದನ್ನು ಏನೋ ಒಂದು ಬ್ಯಾಡ್ ವಿಷಯ, ಡರ್ಟಿ ಜೋಕ್ಸ್ ಇಲ್ಲ ಡರ್ಟಿ ಥಿಂಗ್ಸ್ ಅಂತ ಮಾತಾಡಲ್ಲ. ಇಲ್ಲ ಅಂದ್ರೆ ಒಂದು ಸೆಕ್ಸ್ ಎಜುಕೇಶನ್ ಅಂತ ಒಂದು ಬಯಾಲಜಿ ಕ್ಲಾಸ್ ತರ ಮಾತಾಡ್ತೀವಿ. ಮನೆಯಲ್ಲಿ ಅಕಸ್ಮಾತ್ ಒಂದ್ ಹುಡುಗಿ ಹೋಗಿ ಅಮ್ಮ ಹತ್ರ ಹೇಳಿದ್ರೆ, ನಾನು ಒಂದ್ ಹುಡುಗ ಮೇಲೆ ನನ್ ಕ್ರಶ್ ಇದೆ ಅಮ್ಮ, ಇಲ್ಲ ಒಬ್ನು ನನ್ನನ್ನು ಒಂಥರ ನೋಡ್ತಾ ಇದ್ದಾನೆ ಅಂದ್ರೆ, ಅದಕ್ಕೆ ಒಂದು ಜಾಗ, ಒಂದು ಪ್ಲಾಟ್ಫಾರ್ಮೇ ಇಲ್ಲ. ಕ್ರಶ್ ಬಗ್ಗೆ ಮಾತಾಡಿದ್ರೆ, ಅಯ್ಯೋ ಸ್ಕೂಲ್ ಕಳ್ಸೋದೇ ಇಲ್ಲ, ಅಲ್ಲ ಈ ತರ ಮಾಡಕ್ಕೆ ನನ್ನ ಕಳ್ಸಿದೀನ ಅಂತ ಬೈತಾರೆ. ಇಲ್ಲ ಒಬ್ನು ನನ್ನನ್ನು ಒಂಥರ ನೋಡ್ತಾನೆ ಅಂದ್ರೆ, ನೀನ್ ದುಪ್ಪಟ್ಟ ಹಾಕೊಂಡ್ ಹೋಗಿಲ್ಲ, ನೀನ್ ಯಾಕೆ ಹುಡುಗನ್ ಜೊತೆ ನಗ್ಕೊಂಡ್ ಮಾತಾಡ್ತಾ ಇದೀಯಾ, ಬಸ್ ನಲ್ಲಿ ಹೋಗುವಾಗ ನಿನ್ ಕೆಲ್ಸ ನೋಡ್ಕೊಂಡ್ ಹೋಗ್ತಾ ಇಲ್ವಾ, ಈ ತರ ನನ್ಗೆ ರಿಟಾಲಿಯೇಷನ್ ಬಂದ್ರೆ, ವೇರ್ ಇಸ್ ದ ಸ್ಪೇಸ್ ಟು ಟಾಕ್ ಅಬೌಟ್ ಆರ್ ಫೀಲಿಂಗ್ಸ್ ಅಂಡ್ ಆರ್ ಎಕ್ಸ್ಪೀರಿಯನ್ಸ್? ಸೊ ದುರ್ಗಾ ನಮ್ ವರ್ಕ್ಶಾಪ್ ನಿಂದ ವಿ ಕ್ರಿಯೇಟೆಡ್ ದಟ್ ಪ್ಲಾಟ್ಫಾರ್ಮ್ ಟು ಮೇಕ್ ವಿಮೆನ್ ಫೀಲ್ ದಟ್ ಯು ಆರ್ ನಾಟ್ ಅಲೋನ್. ಯೋರ್ ಇಶ್ಯೂಸ್ ಮೇ ಬಿ ವೆರಿ individual and something that concerns you, but the issue of marginalization based on gender, class, caste, disability or sexuality is not unique. Every one of us is going through it, and we should all share our stories so that we come to collective solutions. Durga's one objective is women's safety is not a woman's problem, it's a collective problem. ಒಬ್ಬೊಬ್ರಿಗೂ ಏನೋ ಒಂದು ಮಾಡಬೇಕು, ಆವಾಗ್ಲೇ ಸೊಲ್ಯೂಷನ್ ಸಿಗುತ್ತೆ. ಅದು ಒಂದು ದಾರಿನಲ್ಲಿ ಅದನ್ನೇ ಒಂದು ಮೋಟೋ ಆಗಿ ಇಟ್ಕೊಂಡು ವಿ ಸ್ಟಾರ್ಟೆಡ್ ಆರ್ ವರ್ಕ್. ಸೊ ನಿಮ್ಮ ವರ್ಕ್ಶಾಪ್ಸ್ ಅಂತ ನೀವು ಹೇಳಿದ್ರಿ, ಈ ವರ್ಕ್ಶಾಪ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ನೀವು ಏನ್ ಗುರಿಯಿಂದ ಸ್ಟಾರ್ಟ್ ಮಾಡ್ತೀರಾ, ಇದ್ರ ಕೆಲವು ಔಟ್ಕಮ್ಸ್ ಏನ್ ಬರುತ್ತೆ, ಮತ್ತೆ ಇದರಲ್ಲಿ ನೀವು ನಿಮಗೆ ಸಿಕ್ಕದಂತ ಕೆಲವು ಫೈಂಡಿಂಗ್ಸ್ ಏನು, ಅಂದ್ರೆ ಯಾವ್ಯಾವ ವಿಷಯಗಳು ಹೊರಗೆ ಬಂತು, ಜನಗಳದ್ದು ಸಮಸ್ಯೆಗಳಾಗ್ಲಿ ಅಥವಾ ಬೇರೆ ತರ ಏನೇ ಹಿಡನ್ ಪ್ರಾಬ್ಲಮ್ಸ್ ಏನಾರ ಇತ್ತು ಅಂದ್ರೆ ಏನೇನ್ ಆಚೆ ಬಂತು? ಸೊ ವರ್ಕ್ಶಾಪ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಗಿವ್ ಅ ಕ್ಯಾವಿಯಟ್, ಇದು ಲೆಕ್ಚರ್ ಬೇಸ್ಡ್
ಇಲ್ಲ. These are theater-based workshops. I'm a theater practitioner. Oh. Theater not for entertainment, but theater of the oppressed anta. It is to basically take social issues that a community faces to that community so that they can think about the problems that they face collectively and come up with solutions also themselves. ಯಾಕೆಂದ್ರೆ ಇವಾಗ ಜಸ್ಟ್ ಅ ಮೊಮೆಂಟ್, ಈ ಒಂದು ವಿಷಯನ ಕನ್ನಡದಲ್ಲಿ ಹೇಳ್ಬಿಡಿ, ಬಿಕಾಸ್ ದಿಸ್ ಇಸ್ ದ ಕ್ರಕ್ಸ್ ಆಫ್ ದ ಮ್ಯಾಟರ್. ಓಕೆ, ಸೊ ನಾನ್ ಏನಂದ್ರೆ ಥಿಯೇಟರ್ ಆಫ್ ದಿ ಒಪ್ರೆಸ್ಡ್ ಅಂತ ಒಂದು ಫಾರ್ಮ್ ಆಫ್ ಥಿಯೇಟರ್ ಇದೆ. ಇದು ಥಿಯೇಟರ್ ಫಾರ್ ಎಂಟರ್ಟೈನ್ಮೆಂಟ್ ಇಲ್ಲ. ಇದು ಏನಂದ್ರೆ ಸೋಷಿಯಲ್ ಇಶ್ಯೂಸ್ ಇರತ್ತಲ್ವಾ, ಆ ಸೋಷಿಯಲ್ ಇಶ್ಯೂಸ್ ಅನ್ನು ಯಾವ ಕಮ್ಯುನಿಟೀಸ್ ಆ ಇಶ್ಯೂಸ್ ಅನ್ನು ಫೇಸ್ ಮಾಡತ್ತೋ ಆ ಕಮ್ಯುನಿಟೀಸ್ ಪ್ರಕಾರ ಚರ್ಚೆ ಮಾಡ್ಬಿಟ್ಟು ಆ ಕಮ್ಯುನಿಟೀಸ್ ಅನ್ನೇ ಹೇಳ್ಬೇಕು, ಅವ್ರ ಹತ್ರನೇ ಹೇಳ್ತೀವಿ, ನೋಡಿ ಈ ಪರಿಸ್ಥಿತಿನಿಂದ ನೀವು ಇದು ಫೈಟ್ ಮಾಡ್ತಾ ಇದ್ದೀರಾ, ಈ ತರ ಇದೆ ಅದನ್ನ ನೋಡಕ್ಕೆ. ಇವಾಗ ನೀವೇ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಬೇಕು. ಒಬ್ರು ಹೊರಗಡೆನಿಂದ ಬಂದು ಏನ್ ಮಾಡಕ್ಕಾಗತ್ತೆ, ಆ ಕಮ್ಯುನಿಟೀಸ್ಗೆ ಪವರ್ ಇರ್ಬೇಕು ಅಲ್ವಾ. ಸೊ ಆ ಸೆಕೆಂಡ್ ಮಾಟೋ ಇನ್ ದುರ್ಗಾ ಇಸ್ ಪುಟಿಂಗ್ ಪವರ್ ಬ್ಯಾಕ್ ಇನ್ ದ ಹ್ಯಾಂಡ್ಸ್ ಆಫ್ ಪೀಪಲ್. ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇದು ಥಿಯೇಟರ್ ಆಫ್ ದಿ ಒಪ್ರೆಸ್ಡ್ ಅಂತ, ಇದು ಫ್ಯೂ 100 years ago ಒಗಸ್ಟೋ ಬುವಾಲ್ ಅಂತ ಬ್ರೆಜಿಲ್ ನಲ್ಲಿ ಪೆಸೆಂಟ್ ಕಮ್ಯುನಿಟೀಸ್ ಜೊತೆ ಸ್ಟಾರ್ಟ್ ಮಾಡಿರೋದು. ಬಿಕಾಸ್ ಅವ್ರಿಗೆ ಪೆಸೆಂಟ್ ಕಮ್ಯುನಿಟೀಸ್ ನಲ್ಲಿ ಲ್ಯಾಂಡ್ಲೆಸ್ನೆಸ್, ಫುಲ್ ಅಟ್ರಾಸಿಟಿ, ಲೇಬರ್ ರೂಲ್ಸ್ ಎಲ್ಲ ಇರಲ್ಲ, ಲಾಸ್ ಇಲ್ಲ, ಸೊ ಎಕ್ಸ್ಪ್ಲಾಯ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಸೊ ದೇ ವರ್ ನಾಟ್ ಏಬಲ್ ಟು come out of that situation without anybody helping them anta they were not doing anything about it. So Augusto Boal ಏನ್ ಮಾಡಿದ್ರು, ಥಿಯೇಟರ್ ಪ್ರಕಾರ ಅವ್ರಿಗೆ ಅವರ ಇಶ್ಯೂ ಅನ್ನು ತೋರಿಸಿದ್ರು, ಈ ತರ ನಿಮ್ ಜೊತೆ ಆಗ್ತಾ ಇದೆ, ಇವಾಗ ಇದನ್ನ ನೋಡಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇದೆ ಏನ್ ಮಾಡೋದು ಅಂತ. ಸೊ ಅವ್ರು ಈ ತರ ಮಾಡಿರ್ಬಹುದಲ್ವಾ, ಈ ತರ ಮಾಡಿರ್ಬಹುದಲ್ವಾ ಅಂತ ಸುಮ್ನೆ ಸೊಲ್ಯೂಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರು ಹೇಳಿದ್ರು, ಇವಾಗ ನಿಮ್ ಪ್ರಾಬ್ಲಮ್ ಅನ್ನೇ ನೀವು ಹೊರಗಡೆನಿಂದ ನೋಡಿದ್ರೆ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಗೆ ಇಂಟೆನ್ಷನ್ ಬರ್ತಾ ಇದೆಯೋ, ಅದೇ ತರ ನೀವು ಎಕ್ಸ್ಪೀರಿಯನ್ಸ್ ಮಾಡೋ ಒಂದೊಂದು ಪರಿಸ್ಥಿತಿಯನ್ನು ಹೊರಗಡೆನಿಂದ ನೋಡಿ, ಅವಾಗ ನಿಮ್ಗೆ ಸೊಲ್ಯೂಷನ್ಸ್ ಬರತ್ತೆ ಅಂತ. ಸೊ ವಿ ಹ್ಯಾವ್ ಟೇಕನ್ ಥಿಯೇಟರ್ ಆಫ್ ದಿ ಒಪ್ರೆಸ್ಡ್ ಫಾರ್ ಆರ್ ಮೀನ್ಸ್ ಟು ಹೆಲ್ಪ್ ವಿಮೆನ್ understand behavior and address inappropriate behavior by being Durgas. ಫ್ಯಾಂಟಾಸ್ಟಿಕ್. ಈ ಅಂದ್ರೆ ನೀವು ಎಷ್ಟು ತರ ವರ್ಕ್ಶಾಪ್ಸ್ ಮಾಡ್ತೀರಾ? ಈ ವರ್ಕ್ಶಾಪ್ಸ್ ಜನರಲ್ ಪಬ್ಲಿಕ್ಗೂ ಇರುತ್ತಾ, ಕಂಪನೀಸ್ಗಳಿಗೆ ಮಾಡ್ತೀರಾ, ಅಥವಾ ಯಾವ ತರ ನಡೆಯುತ್ತೆ ಇದು? ಯಾಕಂದ್ರೆ ಕಮ್ಯುನಿಟೀಸ್ ಅಂತ ಒಂದು ವಿಷಯ ಬಂದ್ರೆ, ಕಮ್ಯುನಿಟೀಸ್ ಅಂತ ಒಂದು ವಿಷಯ ಬಂತು ಅಂದ್ರೆ ಎಲ್ಲಾ ಕಡೆಗೂ ಹೋಗತ್ತೆ ಅಲ್ವಾ? ಯಾಕಂದ್ರೆ ಬರೀ ಇನ್ಫ್ಯಾಕ್ಟ್ ಅದು ಒಂದು ಮುಖ್ಯವಾದ ಪ್ರಶ್ನೆ ನಾನು ಕೇಳಬೇಕು ಅಂತಿದ್ದೆ ಆಮೇಲೆ, ಸೊ ಇವಾಗ್ಲೇ ಬಂದ್ಬಿಡ್ತದು. ಯಾಕಂತಂದ್ರೆ ಸಾಧಾರಣವಾಗಿ ಈ ವಿಷಯ ಕಂಪನಿಗಳು ಮತ್ತೆ ಕಾರ್ಪೊರೇಟ್ಸ್ ಇಲ್ಲಿ ಸಾಕಷ್ಟು ಟ್ರೈನಿಂಗ್ ಅಂತ ಇವ್ರಗಳಿಗೆ ಬರುತ್ತೆ. ಬಟ್ ಒಂದು ಜನರಲ್ ಪಬ್ಲಿಕ್ ಅಲ್ಲಿ ಸಾಧಾರಣ ಜನಗಳಿಗೆ ಇದನ್ನ ತಲುಪಿಸ್ಬೇಕು ಅಂತಂದ್ರೆ ಮಾಧ್ಯಮಗಳು ಬಹಳ ಕಮ್ಮಿ, ಅಂಡ್ ವರ್ಕ್ಶಾಪ್ಸ್ ಆಗ್ಲಿ ಅವ್ರಿಗೆ ಈ ತರ ಮಾಡೋದಕ್ಕೆ ಆಕ್ಸೆಸ್ಸು ಇರೋದಿಲ್ಲ. ಈ ಒಂದು ಆಕ್ಸೆಸ್ ನ ತರಕ್ಕೆ ನಿಮ್ಮ ಪ್ರಯತ್ನಗಳೇನು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಸೊ ನಿಮ್ ಫಸ್ಟ್ ಕ್ವೆಶ್ಚನ್, ಯಾರಿಗೆ ಈ ವರ್ಕ್ಶಾಪ್ಸ್ ಅಂದ್ರೆ ಎವ್ರಿ ಹ್ಯೂಮನ್ ಬೀಯಿಂಗ್, ಬಿಕಾಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ಎಕ್ಸ್ಪೀರಿಯನ್ಸಸ್ ಒಪ್ರೆಷನ್. ಒಂದ್ ತಾಯಾಗಿ ನಾನು ಒಪ್ರೆಷನ್ ಫೇಸ್ ಮಾಡ್ತೀನಿ ನನ್ನ ಮಗಳ ಜೊತೆ, or as a woman on the road I may be oppressed by a sexual abuser. As a woman in a corporate I will be oppressed by my manager. And everyone goes through some oppression or the other because we are all engaged in relationships which have power dynamics. Alva? So this is applicable to every single human being in the planet. Now, how we take it to different audiences is important. Adakke theater tumba useful, adu tumba fluid. It lends itself to all communities and all backgrounds and all languages, because language is just a medium to understand something. A lot of it is enacted. So ivaga akasmat on the issue of sexual harassment adu nadita ide, bystanders heng behave ಮಾಡ್ತಾರೆ ಅಂತ ಜಸ್ಟ್ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂದ್ರೆ ಅದು ಮಾಡಿದೀವಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಶಾಡೋ ಥಿಯೇಟರ್ ಅಂತ ಒಂದು ಮಾಧ್ಯಮ ಯೂಸ್ ಮಾಡ್ತೀವಿ. So we go and do the scene in front of a mall or in a bus stop, illa Dari road nalli edo martivi, where it is all staged. There will be a perpetrator, there will be someone who's facing a problem. Torstivi tara haagta ide anta
ಯಾರು ಬಂದು ಏನು ಇಂಟರ್ವೆನ್ಷನ್ ಮಾಡ್ತಾರೆ ಅಂತ ನೋಡ್ತೀವಿ. My ಸೊ ಆ God. ಶಾಡೋ ಥಿಯೇಟರ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲ ಅಂದ್ರೆ ಸಪೋಸ್ someone is really genuinely concerned about a social problem, they may come and even beat up the abuser. So you should be ready for all of that. So ಅದು ಒಂದು outreach ಮಾಧ್ಯಮ. So that is one. Innondu andre, if we go into like say communities, whether it could be Paurakarmikas, we work a lot with Paurakarmika women, we work a lot with BMTC drivers and conductors. ಈಗ ಅಕಸ್ಮಾತ್ ಅವ್ರಿಗೆಲ್ಲ ತೋರಿಸ್ಬೇಕು ಅಂದ್ರೆ ಇನ್ನೊಂದು ಮಾಧ್ಯಮ ಇದೆ. ಅವರನ್ನೇ ಎಂಗೇಜ್ ಮಾಡಿ ಅವ್ರಿಗೆ ಇನ್ವಾಲ್ವ್ಮೆಂಟ್ಗೆ ಎರಡು ತರ ಮಾಡ್ತೀವಿ. ಒಂದು ಏನಂದ್ರೆ ಇಮೇಜ್ ಥಿಯೇಟರ್. ಇಮೇಜ್ ಥಿಯೇಟರ್ ಹೆಲ್ಪ್ಸ್ ಯು ಗೆಟ್ ಇನ್ ಟು ದಿ ಇಮೋಷನ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಶನ್. ಸಪೋಸ್ ಯು ಆರ್ ಡಿಪಿಕ್ಟಿಂಗ್ ಸೇ ಡೊಮೆಸ್ಟಿಕ್ ವೈಲೆನ್ಸ್. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಮನೆಯಲ್ಲಿ ನಡೀತಾ ಇದೆ ಅಂದ್ರೆ ಒಂದು ಗ್ರೂಪ್ ಅನ್ನು ಕರೆದ್ಬಿಟ್ಟು ಈ ತರ ನಡೀತಾ ಇದೆ, ಇದನ್ನು ನೀವು ಹೆಂಗ್ ತೋರಿಸ್ತೀರಾ, ಇಮೇಜ್ ಆಗಿ ತೋರಿಸಿ ಅಂತ ಹೇಳ್ತೀವಿ. ಇವಾಗ if I call a bunch of 5 men and ask them to show it and become that image, one man is going to look like he's beating someone. One man is going to be like down and being beaten. One man may be a bystander who doesn't care and he'll be looking somewhere else. One more man may want to do something, you know. But what happens, Ganesh, is they all take a position and they all are standing as an image. At that point, ಒಬ್ಬೊಬ್ರು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ. ಅಷ್ಟು ಪವರ್ ಅದು. ನಾನು ಇವರನ್ನು ಹೊಡಿತಾ ಇದ್ದೀನಿ, ಆಸ್ ಅನ್ ಅಬ್ಯೂಸರ್ ಈ ತರ ನಾನು ಪೋಸ್ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನಲ್ಲಿ ನನ್ಗೆ ಏನ್ ಫೀಲಿಂಗ್ ಇದೆ, am I feeling powerful actually? ಹೊಡಿಯುವಾಗ ನಾವು ಇಷ್ಟು ಯೋಚನೆ ಮಾಡಲ್ಲ, ಬಟ್ ಆ ಪೋಸ್ ನಲ್ಲಿ ನಿಂತು ತೋರಿಸ್ತಾ ಇರುವಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. That in itself is empowering for the abuser to stop it. No? So that is one mode. ಸೆಕೆಂಡ್ ಮೋಡ್ ಏನಂದ್ರೆ ಫೋರಂ ಥಿಯೇಟರ್ ಅಂತ. ಆ ಪರಿಸ್ಥಿತಿಯನ್ನು ಒಂದು 1 minute ಒಳಗಡೆ ಇಲ್ಲ 45 seconds ಒಳಗಡೆ ತೋರಿಸ್ತೀವಿ. ಈ ತರ ನಡೀತಾ ಇದೆ, ಇವಾಗ ಆಡಿಯನ್ಸ್ ಆಗಿ ನೀವು ನೋಡ್ತಾ ಇದ್ದೀರಲ್ವಾ, ನೀವು ಸ್ಪೆಕ್ಟೇಟರ್ಸ್ ಇಲ್ಲ, ಆಕ್ಚುಲಿ ಲೈಫ್ ನಲ್ಲಿ ನೀವು ಸ್ಪೆಕ್ಟಾಕ್ಟರ್ಸ್. ಒಬ್ಬೊಬ್ರಿಗೂ ರೋಲ್ ಇದೆ. ಒಬ್ಬೊಬ್ರು ಇದನ್ನಲ್ಲಿ ಬಂದು ಇಂಟರ್ವ್ಯೂನ್, they come and replace whichever actor they want to and try to change the story and make a negative story of abuse or harassment into a positive story of empowerment and support as a community. Because communities only today, Ganesh, can solve a problem. Individuals, governments, systems, none of them can if the community fails. So that is what we try to do. Wonderful. ಸೊ ಇದೆಲ್ಲ ವಿಷಯಗಳು ನೋಡಿದ್ರೆ ಸೇಫ್ಟಿ ಒಂದು ಮುಖ್ಯವಾದ ಕಾಂಪೋನೆಂಟ್, ಒಂದು ಮುಖ್ಯವಾದ ಅಂಶ ಇವೆಲ್ಲ ಅಲ್ವಾ? ಅಂತಂದ್ರೆ ನಾವು ಒಂದು ಸಾಮಾಜಿಕವಾಗಿ ಒಂದು ಸೇಫ್ ಸ್ಪೇಸ್ ಅನ್ನೋದನ್ನ ನಮ್ಮ ಕೈಲಿ ಕಟ್ಟಕ್ಕಾಗಿಲ್ಲ. ನಮ್ಮ ಕೈಲಿ ಜನಗಳು ತಮಗೆ ಹೇಗಿರ್ಬೇಕು ಸ್ವಲ್ಪ ಮಟ್ಟಿಗೆ ಆತರ ಅವ್ರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದು ಕೊಡಕ್ಕಾಗಿಲ್ಲ. ಏನು ಕಾರಣಗಳಿವೆಲ್ಲ ಅಂದ್ರೆ ಇವೆಲ್ಲದಕ್ಕೂ ಏನು ಕಾರಣ ಅಂದ್ರೆ, ಅಂಡ್ ಇದನ್ನ ನಾವು ಇಂಪ್ರೂವ್ ಮಾಡ್ಬೇಕು ಅಂತಂದ್ರೆ ಯಾವ ದಾರಿಯಲ್ಲಿ ಹೋಗ್ಬೇಕು ನಾವು? ಎಲ್ಲ ವಿಷಯಕ್ಕೂ ಒಂದೇ ಕಾರಣ ಇದೆ, ಪೇಟ್ರಿಯಾರ್ಕಿ. ನಾನು ಸ್ಟಾರ್ಟ್ ಮಾಡುವಾಗ್ಲೂ ಅದೇ ಹೇಳಿದೆ, ಪಿತೃಸತ್ತ ಅಂತ ಹೇಳ್ತೀವಿ, ಅದರಿಂದಾನೇ ಪ್ರಾಬ್ಲಮ್ ಇದೆ. ಅದು ಏನ್ ಮಾಡತ್ತೆ ಅಂದ್ರೆ, ನಾನು ಅರ್ಧನೇ ಇರ್ಬೇಕು ಆಸ್ ಅ ವುಮನ್, ಗಣೇಶ್ ನೀವು ಆಸ್ ಅ ಮ್ಯಾನ್ ಅರ್ಧನೇ ಇರ್ತೀರಾ. ಯಾಕೆಂದ್ರೆ ಯು ಕಾಂಟ್ ಕ್ರೈ, ಐ ಕಾಂಟ್ ಲಾಫ್ ಲೌಡ್ಲಿ, you can't decide not to do a job, I can't work late in the night, you can't become a painter, I can't become a police person. ಇಷ್ಟೆಲ್ಲ ಯಾರು ಹೇಳ್ತಾ ಇದ್ದಾರೆ? ಪೇಟ್ರಿಯಾರ್ಕಿ ಅಲ್ವಾ. ನಾವು ಹುಟ್ಟಿದ ಮೇಲೆ ಆಸ್ ಅ ಗರ್ಲ್ ನಾನು ಹುಟ್ಟಿದೀನಿ ಅಂದ್ರೆ ನನ್ಗೆ ಎಷ್ಟೋ ಒಂದು ಜೆಂಡರ್ ನಾರ್ಮ್ಸ್ ಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ. ನಾನು ಹಿಂಗೆ ಇರ್ಬೇಕು, ಇಷ್ಟ ವಯಸ್ಸಿನಲ್ಲಿ ನಾನು ಇದು ಮಾಡ್ಬೇಕು, ನಾನು ಫೇರ್ ಆಗಿರ್ಬೇಕು, ಹೇರ್ ಲಾಂಗ್ ಆಗಿ ಇರ್ಬೇಕು, ತುಂಬಾ ಟಾಲ್ ಇರಬಾರ್ದು, ತುಂಬಾ ಶಾರ್ಟ್ ಇರಬಾರ್ದು, ತುಂಬಾ ಓದ್ಬಾರ್ದು, ತುಂಬಾ ಕಮ್ಮಿ ಓದ್ಬಾರ್ದು. ಎಲ್ಲ ವಿಷಯಕ್ಕೂ ಹೆಣ್ಣಲ್ಲಿ ಏನೋ ಮ್ಯಾರೇಜ್. ನೀವು ಆಸ್ ಅ ಮ್ಯಾನ್ ನಿಮ್ಗೆ ಏನ್ ಹೇಳಿರ್ತಾರೆ? ಚೆನ್ನಾಗಿ ಓದ್ಬೇಕು, ಇನ್ನು ಜಾಸ್ತಿ ಓದ್ಬೇಕು, ಜಾಸ್ತಿ ಸಂಪಾದನೆ ಮಾಡ್ಬೇಕು, 1 ವರ್ಷ ಕೂಡ ಓದೋದನ್ನ ಬಿಟ್ಟಿರ್ಬಾರ್ದು, ಒಳ್ಳೆ ಕಂಪನಿನಲ್ಲಿ ಜಾಸ್ತಿ ಸಂಪಾದನೆ ಮಾಡ್ಬೇಕು, ತುಂಬಾ ಎಂಪವರ್ ಆಗ್ಬೇಕು, ನೀವೇ ಮನೆ ಖರ್ಚೆಲ್ಲ ತಗೊಳ್ಬೇಕು, ನಿಮ್ಮಿಂದಾನೇ ಎಲ್ಲ ಆಗತ್ತೆ, ನೀವೇ ಪೇರೆಂಟ್ಸ್ ಅನ್ನು ನೋಡ್ಕೊಳ್ಬೇಕು, ಸಿಸ್ಟರ್ಸ್ಗೆ ಮದುವೆ ಮಾಡ್ಬೇಕು. ಸೊ ಆಸ್ ಅ ಮ್ಯಾನ್ ಯು ಆರ್ ನಾಟ್ ಫ್ರೀ, ಆಸ್ ಅ ವುಮನ್ ಐ ಆಮ್ ನಾಟ್ ಫ್ರೀ. The same system of patriarchy is what runs in every system in our country. You take police,
right? It is run with patriarchal practices. You take the legal system. How many women are judges? How many women will get into the Supreme Court? How will justice be delivered favoring a woman when the lawyers and women and the whole system is run by men, right? Right. You take corporate houses. How many, so women, you 10th standard SSLC marks nodidre illa percentages nodidre every year paper nalli en barutte, this year also girls ne jaasti marks score madidare boys ginta. Percentage of girls passing is more than percentage of boys. Girls getting above first class and above is more than boys. Ella odtivi alva paper nalli. How many of these girls are actually going into good colleges? How many of these girls emerge as corporate leaders? Alva? What happens there? The system takes over. Girls have to take, how many girls take up civil engineering, mechanical, or become pilots, or become even start from the lowest rung of the lowest police officer? How many of them are able to do it? Alva? Right. Because of patriarchy, nothing else. It is not biology alone. It is our social conditioning that spoils it and stops it everywhere. Now, if a woman always enters a man's domain, ಮ್ಯಾನ್ಗೆ ಏನ್ ಅನ್ಸುತ್ತೆ ಆಟೋಮ್ಯಾಟಿಕ್ಲಿ, ನನ್ ಜಾಗ ಅವಳು ತಗೊಳ್ತಾ ಇದ್ದಾಳೆ. ಯಾಕೆಂದ್ರೆ ಆಟೋಮ್ಯಾಟಿಕ್ಲಿ ಮೆನ್ ಹ್ಯಾವ್ ಕಮ್ ವಿತ್ ಅನ್ ಎಂಟೈಟಲ್ಮೆಂಟ್, ದಿಸ್ ಇಸ್ ಮೈ ಪ್ಲೇಸ್. ಸೊ ಈಕ್ವಾಲಿಟಿ ಅಂತ ನಾನ್ ಮಾತಾಡಿದ್ರೆ ವಿಮೆನ್ಗೆ ಅರ್ಥ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮೆನ್ಗೆ ಏನ್ ಅನ್ಸುತ್ತೆ, ಯಾಕೆ ಇವಳು ವಿಮೆನ್ಸ್ ಇಕ್ವಾಲಿಟಿ ಅಂತ ಮಾತಾಡ್ತಾ ಇದ್ದಾಳೆ, ಮೆನ್ಗೆ ಯಾಕೆ ಅದು ಪ್ರಾಬ್ಲಮ್ ಆಗಿರ್ಬೇಕು? ದೇ ಆರ್ ಓನ್ಲಿ ಸೇಯಿಂಗ್ ಇಕ್ವಾಲಿಟಿ ಅಂಡ್ ರೈಟ್ಸ್, ಬಟ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್ because men then realize they have to give up their entitlements if a woman has to feel equal. ಅಲ್ವಾ? ನಾನ್ ಹೇಳ್ತೀನಿ ನಾನ್ ಮನೆಯಲ್ಲಿ ಈಕ್ವಲ್ ಆಗಿರ್ಬೇಕು ಅಂದ್ರೆ ಏನರ್ಥ? ನಾನು ಒಂದ್ಸಲ ಅಡಿಗೆ ಮಾಡಿದ್ರೆ ನೀನು ಮಾಡ್ಬೇಕು. ಸೊ ನೀನ್ ಮಾಡ್ಬೇಕು ಅಂದ್ರೆ ನೀನ್ ಹಾಲ್ ನಲ್ಲಿ ಕೂತ್ಕೊಂಡು ಪೇಪರ್ ಓದಕ್ ಆಗಲ್ಲ, ನೀನ್ ಸುಮ್ನೆ ಕೂತ್ಕೊಂಡು ಲಿಂಕ್ಡ್ ಇನ್ ನೋಡಕ್ ಆಗಲ್ಲ, ನೀನ್ ಸುಮ್ನೆ ಹೋಗಿ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಕ್ ಆಗಲ್ಲ, ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಕ್ ಆಗಲ್ಲ, ಯಾಕಂದ್ರೆ ನೀನ್ ನನ್ ಜೊತೆ ಬಂದು ಕೆಲಸ ಮಾಡ್ಬೇಕಾಗತ್ತೆ. So if you, there's a fear of equality, and that's what has actually sort of created this whole issue of violence, because how else will you show power? You will show, every time there's inequality, there has to be violence. There has to be, power disseminating from someone who thinks they are powerful to someone they think or believe is weak, right? So violence is a definite consequence of today's patriarchy. The Women's Economic Forum has actually said that earlier it had said it would take 99 years if the world worked in a particular way towards gender equality. For 99 years later, we would have felt equal. But with the pandemic and with the whole situation, that 99 years has become 136 years. So if today Ganesh, me, and all of us in the world fight towards equality, it's going to take us 130 years. My goodness. ಸೊ ನಮ್ಮ ಜೀವನದಲ್ಲಂತೂ ನಾವು ನೋಡೋಕ್ಕಾಗಲ್ಲ, ಆ ಥರ ಅಷ್ಟು ಇದರಲ್ಲಿ ಬಂದಿದೆ. ನೀವು ಹೇಳಿದ್ರಲ್ಲಿ ಇನ್ನೊಂದು ವಿಷಯ ಅಂದ್ರೆ ಪ್ಯಾಂಡೆಮಿಕ್ ಬಂದ ತಕ್ಷಣ ತುಂಬಾ ಕಷ್ಟಗಳು ಬಂದಿದೆ, ಇದೆಲ್ಲ ಬಂದಿದೆ, ಮತ್ತೆ ಈ ಕೆಲವು ಪ್ರಾಬ್ಲಮ್ಗಳೇನಿವೆ ಇದಿನ್ನೂ ಜಾಸ್ತಿ ಆಗತ್ತೆ. ಯಾಕಂತಂದ್ರೆ ಅವ್ರಗಳಿಗೆ ಹೊರಗಡೆ ಓಡಾಡೋ ಅವಕಾಶಗಳಿರಲ್ಲ, ಅವ್ರಿಗೆ ಇರುವಂತಹ ಸಪೋರ್ಟ್ ಸಿಸ್ಟಮ್ಸ್ ಏನ್ ಆಕ್ಸೆಸ್ ಇತ್ತು ಮುಂಚೆ ಅದು ಇನ್ನೂ ಕಮ್ಮಿ ಆಗಿರುತ್ತೆ. ಇದು ಯಾವ ರೀತಿಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತೆ ಆ ತರ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂತವ್ರು ಏನ್ ಮಾಡಬಹುದು ಅವ್ರು ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ? ಸೊ ಇದು ಎರಡು ವಿಷಯದಿಂದ ಈ ಪರಿಸ್ಥಿತಿ ಬಂದಿದೆ. ಒಂದು ಏನಂದ್ರೆ ಮೆನ್ಗೂ ಕೆಲಸ ಹೋಗಿದೆ, ಎಷ್ಟೋ ಜನರಿಗೆ ಕೆಲಸ ಹೋಗಿದೆ, ಅಂಡ್ ಎಷ್ಟೋ ಜನರಿಗೆ ಫ್ರಸ್ಟ್ರೇಷನ್ ಅದರಿಂದ. So where do you come and show your frustration of I can't fend for my family? That is the same patriarchal practice that man has to fend for the family. ಅವನಿಗೆ ಕಾಸಿಲ್ಲ, ದುಡಿಯಕ್ ಆಗ್ತಾ ಇಲ್ಲ ಅಂದ್ರೆ ಆ ಫ್ರಸ್ಟ್ರೇಷನ್ ಎಲ್ಲಿ ತೋರಿಸ್ತಾನೆ? ಮನೆಯಲ್ಲೇ ಬಂದು ತೋರಿಸ್ತಾನೆ. ನಾನು ಅವನಿಗೆ ಏನು, ಐ ಆಮ್ ನಾಟ್ ಗಿವಿಂಗ್ ಹಿಮ್ ಬೆನಿಫಿಟ್ ಆಫ್ ಡೌಟ್, ಬಟ್ ದಟ್ಸ್ ಅ ಫ್ಯಾಕ್ಟ್. So and for a woman what happens is having your husband all the time in front of you in the house, you have also lost your job, you've also lost ಒಂದ್ಸಲ ಒಂದು ನೇಬರ್ಸ್ ಜೊತೆ ಮಾತಾಡೋದು, ಇಲ್ಲ ಹೊರಗಡೆ ಹೋದ್ರೆ ಎರಡು ಜನರ ಜೊತೆ ಮಾತಾಡೋದು, ಒಂದು ಸೇಫ್ ಸ್ಪೇಸ್ ನಾವೇ ನಮ್ಗೋಸ್ಕರ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಹೋಗಿ ನಾವು ವೆಂಟ್ ಮಾಡ್ಬಿಟ್ಟು ಬರ್ತೀವಿ ಅಲ್ವಾ, ಅದರಿಂದ ನಾವು ಓಕೆ
ಸರಿ ಇವತ್ತುದು ವಿಷಯ ಈ ತರ ಹೋಯ್ತು, ನಾಳೆ ನೋಡ್ಕೊಳ್ಳೋಣ, ನಿನ್ಗೂ ಅದೇ ತೊಂದ್ರೆನಾ ನನ್ಗೂ ಅದೇ ತೊಂದ್ರೆ ಅಂತ ನೋಡ್ಕೊಂಡು ವಿ ಫೀಲ್ ವೆರಿ ಹ್ಯಾಪಿ ಅಲ್ವಾ, ಆ ಸ್ಪೇಸು ಹೋಗಿದೆ. So your question of what can be done is the whole thing that civil society today in India are actually grappling with. What Okay. can be done with the accelerated rate of gender-based violence, of child sexual abuse and domestic violence? Domestic violence is not just for the women. Domestic violence is for the children as well. ಹೌದು. ಸೈಲೆಂಟ್ ಸಫರರ್ಸ್ ಅವರು ವೈಲೆನ್ಸ್ ಅನ್ನು ನೋಡ್ಕೊಂಡು ಅದರಿಂದ ಇಲ್ಲ ಅಂದ್ರೆ ಮಕ್ಕಳು ಸ್ಕೂಲ್ ಯಾವ್ದು ಹೋಗಿರ್ತಾರೆ, ಅದರಿಂದ ಒಂದು ಸ್ವಲ್ಪ ಅವ್ರಿಗೆ ಡಿಸ್ಟ್ರಾಕ್ಷನ್ ಸಿಕ್ಕಿರತ್ತೆ, ಏನಿಲ್ಲ ಅದನ್ನೇ ನೋಡ್ತಾ ಇರ್ಬೇಕು, ಅದನ್ನೇ ಇದು ಮಾಡ್ತಾ ಇದ್ರೆ ಯು ಸಿ ದ ಇಂಟರ್ ಜನರೇಷನಲ್ ಕಾಂಪ್ಲಿಕೇಶನ್, ಬಿಕಾಸ್ ದೀಸ್ ಬಾಯ್ಸ್ ಹೂ ಸಿ ದೇರ್ ಮದರ್ಸ್ ಎಕ್ಸ್ಪೀರಿಯನ್ಸ್ ವೈಲೆನ್ಸ್ ವಿಲ್ ಡೆಫಿನೆಟ್ಲಿ perpetrate violence because they think that that is a norm. If I am a man, I have to do this. That's the norm. Alva. Illa andre huttid takshana does a boy know he has to beat his wife? Or huttid takshana does a boy know that he has to do some sexual abuse? No, it doesn't come at that time. It is socialization and conditioning. So they see this very regularly. What can be done andre consciously more and more activities are happening where there are spaces for women to actually come out and share. So there are, or nenne kuda we were talking to an organization Red Dot anta. Iga domestic violence ಬಗ್ಗೆ women don't talk much, but ಇವರು ರೆಡ್ ಡಾಟ್ ಏನು ಅಂದ್ರೆ ಒಂದು ಬಿಂದಿ ನೀವು ಕೈನಲ್ಲಿ ಇಲ್ಲಿ ಹಾಕೊಳ್ಳಿ, ಒಂದು ಫೋಟೋ ನಾವ್ದು ಈ ತರ ಬಿಂದಿಯನ್ನು ಬಿಂದಿನ ಫೋಟೋ ತೆಗಿದ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಿ, ಇಲ್ಲ ನಿಮ್ ಅಂಗಡಿ ಒಂದು ಫಾರ್ಮಸಿನಲ್ಲೋ ಇಲ್ಲ ಏನೋ ಒಂದು ಕಿರಾಣಾ ಅಂಗಡಿ ಹತ್ರ ಹೋಗಿದ್ರೆ ಅಲ್ಲಿ ನಾವ್ದು ತೋರ್ಸ್ಬಿಡಿ ಈ ತರ ಆಗ್ತಾ ಇದೆ ಅಂತ. ಅವರು ತಕ್ಷಣ ಅದನ್ ಬಗ್ಗೆ ಏನೋ ಕಂಪ್ಲೇಂಟ್ ಮಾಡ್ತಾರೋ ಇಲ್ಲ ಏನೋ ಒಂದು ಮಾಡ್ತಾರೆ ಅಂತ. ಆ ತರ ಬೇಕಾದಷ್ಟು ಇನಿಷಿಯೇಟಿವ್ಸ್ ಇದೆ. ನಾವು ಫೆಮಿನಿಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ. ಈಗ ಕೆಲವು ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಟ್ಯಾಕ್ಸಿ ಸರ್ವಿಸಸ್ ನಡೆಸ್ತಾ ಇದ್ರು, ಇವಾಗ ಟ್ಯಾಕ್ಸಿ ಸರ್ವಿಸ್ಗೆ ಇದು ಇಲ್ಲ. ಸೊ ಅವರು ಪಾಸ್ ತಗೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಪೋಸ್ ಯು ಹ್ಯಾವ್ ಅ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಂಡ್ ಹೆಲ್ಪ್ ಲೈನ್ ನಲ್ಲಿ ಫೋನ್ ಮಾಡಿದ್ರೆ ನಮ್ ಟ್ಯಾಕ್ಸಿ ಸರ್ವಿಸ್ ಇಮಿಡಿಯೇಟ್ಲಿ ಬಂದು ನಿಮ್ಮನ್ನು ರೆಸ್ಕ್ಯೂ ಮಾಡುತ್ತೆ. ಆ ತರ ಮಾಡ್ತಾ ಇದ್ದಾರೆ. ಪೊಲೀಸ್ ಕಂಪ್ಲೇಂಟ್ಸ್ ಲಾಸ್ಟ್ ಇಯರ್ ಇಲ್ಲಿ ಬ್ಯಾಂಗ್ಳೂರ್ ನಲ್ಲೇ ಒಂದು NGO ನಲ್ಲಿ ಅವರು ರೆಗ್ಯುಲರ್ ಆಗಿ ಹೆಲ್ಪ್ ಲೈನ್ ನಡೆಸ್ತಾ ಇದ್ದಾರೆ. ಜಸ್ಟ್ 1 month ನಲ್ಲಿ ಅವ್ರಿಗೆ ವೀಕ್ಲಿ 100 ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಬಿಕಾಸ್ ಆಫ್ ವೈಲೆನ್ಸ್ ಬಿಕಮಿಂಗ್ ಸೋ ಬ್ಯಾಡ್. ಈಗ ಕಾಲ್ ಮಾಡೋರು 100 ಜನರು ಅಂದ್ರೆ ಪರಿಸ್ಥಿತಿಯನ್ನು ಸಫರ್ ಮಾಡೋರು into 100 ಇರ್ತಾರೆ, ಬಿಕಾಸ್ ಯು ವಿಲ್ ನಾಟ್ ರಿಪೋರ್ಟ್ ಇಟ್ ಇಮಿಡಿಯೇಟ್ಲಿ. ಸೊ ಮಲ್ಟಿಪಲ್ ಸ್ಮಾಲ್ ಎಫರ್ಟ್ಸ್ ಆಗ್ತಾ ಇದೆ. ಬಟ್ ಮೈ ಅಪೀಲ್ ಇಸ್ whenever you see or hear of a situation ನಿಮ್ ನೇಬರ್ಹುಡ್ ನಲ್ಲೇ ಈ ತರ ನಡೀತಾ ಇದೆ ಅಂದ್ರೆ ಸುಮ್ಮನೆ ಇರಬಾರ್ದು. ಯಾಕೆಂದ್ರೆ NGOs ಯಾವಾಗ್ಲೂ ಅವ್ರಿಗೆ ಗೊತ್ತಾಗತ್ತೆ, ಆವಾಗ್ಲೇ ಬಂದು ಅವ್ರು ಏನೋ ಮಾಡಕ್ಕಾಗತ್ತೆ. ಪೊಲೀಸ್ಗೆ ಗೊತ್ತೇ ಆಗಲ್ಲ, ಬಿಕಾಸ್ ವಿ ಆರ್ ನಾಟ್ ಕಂಫರ್ಟಬಲ್ ಟೇಕಿಂಗ್ ದೀಸ್ ಇಶ್ಯೂಸ್. ಲಾ ಅಂದ್ರೆ ಇಟ್ಸ್ ಅ ಟೋಟಲ್ ಫೇಲಿಯರ್, ಬಿಕಾಸ್ ಹೌ ಮಚ್ ಕ್ಯಾನ್ ಯು ಇವನ್ ಡೂ ಅಂಡ್ ಫಾರ್ ಹೌ ಲಾಂಗ್? Government has their own job, looks like. So then who can take it up? Active bystanders ಅಲ್ವಾ? ಸೊ ಪಕ್ಕದ ಮನೆಯವರು ಕೇಳಿಸ್ತಾ ಇರತ್ತೆ, ಒಬ್ರು ಅಳ್ತಾ ಇದ್ದಾರೆ ಮನೆಯಲ್ಲಿ, ಒಂದ್ ಸೌಂಡ್ ಬರ್ತಾ ಇದೆ ಅಂದ್ರೆ ಸುಮ್ನೆ ಹೋಗಿ ಡೋರ್ ನಾಕ್ ಮಾಡ್ಬಿಟ್ಟು ಕೇಳಿ ಎಲ್ಲ ಸರಿಯಾಗಿದೆಯಾ ಅಂತ. An abusive husband cannot continue to abuse if he knows people can hear. So that is my appeal. You and I can make that change. ನೀವು ಬೈಸ್ಟ್ಯಾಂಡರ್ ಬಗ್ಗೆ ಒಂದು ಬಹಳ ಒಳ್ಳೆ ವಿಷಯ ಹೇಳಿದ್ರಿ. ಅಂದ್ರೆ ಒಬ್ರು ಒಂದು ಘಟನೆನ ನೋಡ್ತಾ ಇದ್ದಾರೆ, ಮತ್ತೆ ಆ ಘಟನೆನ ನೋಡ್ಕೊಂಡು ಅದ್ರ ವಿರುದ್ಧ ಏನೋ ಒಂದು ಕೇಳೋದಾಗ್ಲಿ, ಅದ್ರ ವಿರುದ್ಧ ಕ್ವೆಶ್ಚನ್ ಮಾಡೋದಾಗ್ಲಿ, ಈ ತರ ಎಲ್ಲ ಮಾಡಿದ್ರೆ ಒಂದು ಸಿಚುವೇಶನ್ ಚೇಂಜ್ ತಕ್ಷಣ ಆಗತ್ತೆ ಅಲ್ವಾ? ಇದು ಇನ್ನೂ ಮುಂದೆ ಏನಾರ ತಗೊಂಡು ಹೋಗ್ಬೋದಾ? ಫಾರ್ ಇನ್ಸ್ಟೆನ್ಸ್, ಇವಾಗ ನಾವು ಒಂದು ಸೋಷಿಯಲ್ ಸ್ಪೇಸಸ್, ಪಬ್ಲಿಕ್ ಸ್ಪೇಸಸ್, ವರ್ಕ್ ಸ್ಪೇಸಸ್ ಇಂಥ ಕಡೆನೂ ಈ ತರ ವಿಷಯಗಳು ಸುಮಾರು ಸಲ ನಡೆಯುತ್ತೆ. ಕೆಲವು ಸಲ ಕಣ್ಮುಂದೆನೆ ಕೆಲವು ವಿಷಯಗಳಾಗತ್ತೆ. ಅದಕ್ಕೆ ಈಗ ನೀವು ಆಕ್ಟಿವ್ ಬೈಸ್ಟ್ಯಾಂಡರ್ ಅಂತ ನೀವು ಹೇಳಿದ್ರಿ. ಸೊ ಆಕ್ಟಿವ್ ಬೈಸ್ಟ್ಯಾಂಡರ್ ಏನೇನ್ ಮಾಡಕ್ಕೆ ಸಾಧ್ಯ, ಯಾವ್ಯಾವ ರೀತಿ ಅದನ್ನ ಒಂದು ಘಟನೆನ ತಡೆಗಟ್ಟಕ್ಕೆ ಸಾಧ್ಯ? ಸೊ ಆಕ್ಟಿವ್ ಬೈಸ್ಟ್ಯಾಂಡರ್ಗೆ ಫಸ್ಟ್ ರಿಯಲೈಸೇಷನ್ ಇರಬೇಕು ದಟ್ ಅವ್ರು ಬಂದು ಪರಿಸ್ಥಿತಿಯ ಡೈನಮಿಕ್ಸ್ ಅನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದು ಅಂತ ಅವ್ರಿಗೆ ರಿಯಲೈಸೇಷನ್ ಇರಬೇಕು. ದೇ ಶುಡ್ ನಾಟ್ ಫೀಲ್ ದಟ್ ನನ್ನಿಂದ ಈ ಪರಿಸ್ಥಿತಿ ಬಂದಿಲ್ಲ, ಅದರಿಂದ ನನ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಇರಬಾರ್ದು.
ನಾನ್ ಆ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಾ ಇದ್ದೀನಿ, ನನ್ ಜೊತೆ ಇರೋರು ಒಬ್ರಿಗೆ ತೊಂದರೆ ಆಗ್ತಾ ಇದೆ, ಅದನ್ನಲ್ಲಿ ನಾನ್ ಇಂಟರ್ವೀನ್ ಮಾಡಿ ಅದನ್ನ ಚೇಂಜ್ ಮಾಡಬಹುದು ಅಂತ ದೇ ಶುಡ್ ಹ್ಯಾವ್ ದಟ್ ಫೀಲಿಂಗ್. Now in our active bystander program what we do is different things are done for different categories of people. ಇವಾಗ in the workspace ಇಲ್ಲ in colleges and schools ಅಂದ್ರೆ a part of our workshop which is a very extended workshop of 21 days, a few days are spent on how to be an active bystander, what is the importance and what is the modality. ಸುಮ್ನೆ ಆಕ್ಟಿವ್ ಬೈಸ್ಟ್ಯಾಂಡರ್ ಆಗಿ ಇರು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಕ್ಯಾಂಪೇನ್ ತರ ಏನ್ ಮಾಡ್ಬೇಕು ಆಸ್ ಅನ್ ಆಕ್ಟಿವ್ ಬೈಸ್ಟ್ಯಾಂಡರ್, ನನ್ ರೋಲ್ ಏನು, ನಾನ್ ಯಾರ್ ಜೊತೆ ಇಂಟರ್ವ್ಯೂನ್ ಮಾಡೋದು, ನಾನು ಅಬ್ಯೂಸರ್ ಜೊತೆ ಮಾತಾಡೋದಾ ಅಲ್ಲ ಅಬ್ಯೂಸ್ ಆಗ್ತಾ ಇರೋರ ಜೊತೆ ಮಾತಾಡೋದಾ, ಏನ್ ಹೇಳೋದು ಅದೆಲ್ಲಾನು ಗೊತ್ತಾಗ್ಬೇಕಲ್ವಾ. ಸೊ ಆಲ್ ಆಫ್ ದಟ್ ಇಸ್ ಆಲ್ಸೋ ಬ್ರೋಕನ್ ಡೌನ್ ಇನ್ ಟು ಮಾಡ್ಯೂಲ್ಸ್ ಅಂಡ್ ವಿ ಆಕ್ಚುಲಿ ಟೇಕ್ ದೆಮ್ ಥ್ರೂ ಇಟ್ ಇನ್ ದ ಸೇಮ್ ಥಿಯೇಟರ್ ಫ್ಯಾಷನ್. ಸೊ ದೇ ಆಕ್ಚುಲಿ ಕಮ್ ಅಂಡ್ ಟ್ರೈ ಇಟ್ ಔಟ್. ಆಗತ್ತಾ, ನನ್ನಿಂದ ಆಗತ್ತಾ, ಕೆನ್ ಐ ಇವನ್ ಡೂ ಇಟ್, ಎಲ್ಲ ದೇ ಎಕ್ಸ್ಪೀರಿಯನ್ಸ್ ದೇರ್ ಥ್ರೆಶೋಲ್ಡ್ಸ್ ಎಲ್ಲ ಮಾಡ್ತೀವಿ. ಪಬ್ಲಿಕ್ ಸ್ಪೇಸಸ್ ಬಗ್ಗೆ ನೀವು ಮಾತಾಡಿದ್ರಲ್ವಾ, ದಟ್ ಇಸ್ ವೇರ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ಆಲ್ ಆರ್ ವರ್ಕ್ ಇನ್ ದುರ್ಗಾ ಹ್ಯಾಪನ್ಸ್, ವಿಚ್ ಇಸ್ ಕಾಲ್ಡ್ ಡೇರ್. Durgas are real heroes everywhere anta. So people in the unorganized sector, they could be like Paurakarmikas, they could be vendors on the street, obro chai wala illa tender coconut sale madoru, elneeru tarkari maroru illa flowers maroru illa cigarette eno ondu angadi itkondu darinalli vendors agirtaralva. We are making them all theirs. ಅಂದ್ರೆ 21 days of engagement ಅವ್ರ ಜೊತೆ ನಾವು ಇಟ್ಕೊಳ್ತೀವಿ. ಅದನ್ನಲ್ಲಿ ಅವ್ರಿಗೆ ರಿಯಲೈಸ್ ಏನಾಗತ್ತೆ ಅಂದ್ರೆ ಈ ಸ್ಪೇಸ್ ಇದೆ ಅಲ್ವಾ, ಇದು ನನ್ ಶಾಪ್ ಆರ್ ನನ್ ವರ್ಕ್ ಸ್ಪೇಸ್. ಅದು ಈ ವರ್ಕ್ ಸ್ಪೇಸ್, ಈ ಜಾಗ ಪಬ್ಲಿಕ್ ಸ್ಪೇಸ್ ನಲ್ಲಿ ಇದೆ. ಈ ಪಬ್ಲಿಕ್ ಸ್ಪೇಸ್ ನಿಂದಾನೆ ನನ್ ಮಗನು ಸ್ಕೂಲ್ ಹೋಗ್ತಾ ಇದ್ದಾನೆ, ನನ್ ಮನೆಯಲ್ಲಿ ಊಟ ಸಿಗ್ತಾ ಇದೆ. ಈ ಸ್ಪೇಸ್ ಅನ್ನು ಸೇಫ್ ಆಗಿ ಇಟ್ಕೊಳ್ಳೋದು ನನ್ ಕರ್ತವ್ಯ. ಅದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಒಂದು ದೇ ಕಮ್ ಟು ದಟ್ ಸ್ಪೇಸ್, ದೇ ಸ್ಟಾರ್ಟ್ ರಿಯಲೈಸಿಂಗ್ ದಟ್, and then we actually train them to become theirs. And then we give them a complete induction, then we give them a certificate, medal, t-shirt, take photographs with them. And another thing that we do out of it is say that these sort of informal places of work are also actually workspaces. They can't be marginalized and pushed away. They are today as we speak, Ganesh, there are about 300 odd such people in Bangalore who are dares. They are street vendors and they're doing a fantastic job. They are Paurakarmika women. So our project over there, when we work with Paurakarmikas, was called From Kachada to Kanchan. ಯಾಕೆಂದ್ರೆ ಅವರು ದಾರಿನಲ್ಲಿ ವೇಸ್ಟ್ ಪಿಕ್ ಮಾಡ್ಕೊಂಡು ಹೋಗುವಾಗ ಕೆಲವರು ಮನೆಯವರು ಅವರನ್ನು ಕಚಡ ಅಂತ ಕರೀತಾರೆ, ಯಾಕಂದ್ರೆ ಅವ್ರು ಕಚಡ ತಗೊಂಡು ಹೋಗೋದ್ರಿಂದ. ಅಲ್ಲಿಂದ ನಾವು ವರ್ಕ್ ಮಾಡ್ಬಿಟ್ಟು ಅವ್ರಿಗೆ ಒಂದು ಐಡೆಂಟಿಟಿ, ನನ್ನ ಹೆಸರು ಕಚಡ ಇಲ್ಲ, ನನ್ನ ಹೆಸರು ಕಂಚನ್ ಅಂತ ಒಂದು ಐಡೆಂಟಿಟಿ ಬಂದು, not only will I have an identity for myself, but I will also be able to deter something for somebody else anta. Just few weeks ago, one of the Paurakarmika women was able to deter an acid attack because she was a dare. So that is the power of what we are doing. It's working on the ground. Just imagine, Ganesh, if every street in Bangalore had a dare, how much more confident will I be to walk on the street? I can wear whatever I want to. I can go with whoever I want to at any time of the day, because I know I have active citizens, my community who's looking after me. That's the spirit of what we do in public space. So ನಿಮ್ದು ಇವಾಗ ಪ್ರೈವೇಟ್ ಎಂಟಿಟಿ ಅಲ್ವಾ ದುರ್ಗಾ ಅನ್ನೋದು, bunch of private citizens coming together, and ಅಂದ್ರೆ ನಿಜವಾಗ್ಲೂ ಈ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇರೋರಂಥವ್ರು, ನಿಜವಾಗ್ಲೂ ಈ ಒಂದು ಬದಲಾವಣೆ ತರಬೇಕು ಅಂತಿರೋರು, ಅಂಡ್ ನಿಮಗೆ ಸಿಗೋವಂಥ ಜನಗಳು, ನೀವು ಟ್ರೈನ್ ಮಾಡುವಂಥ ಅವರು ಸಾಕಷ್ಟು ಜನ ಅದೇ ಥರ ಆಗ್ತಾರೆ. ಅಂದರೆ ಅವ್ರಿಗೂ ನಿಜವಾಗ್ಲೂ ಈ ಥರ ಒಂದು ಆಕ್ಟಿವ್ ಬೈಸ್ಟ್ಯಾಂಡರ್ ಆಗೇ ಆಗ್ತಾರೆ. ಸೊ ಫ್ರಮ್ ದ ಸೊಸೈಟಿ ಆಸ್ ಅ ಹೋಲ್ ಇಸ್ ಅ ವೆರಿ ಆಬ್ಸ್ಟ್ರಾಕ್ಟ್ ಎಂಟಿಟಿ. ಯಾಕಂತಂದ್ರೆ ಏನಂತಾರೆ, ಅದು ಕ್ಲಾಸಿಫೈ ಮಾಡೋದು ಕಷ್ಟ, ಯಾರು ಏನು ಎತ್ತ ಅಂತ. ಸೊ ಇವಾಗ ಪ್ರೈವೇಟ್ ಬಾಡೀಸ್ ಇದೆ, ಕಂಪನೀಸ್ ಇವೆ, ಗವರ್ಮೆಂಟ್ ಇದೆ, ಲಾ ಆ್ಯಂಡ್ ಆರ್ಡರ್ ಇದೆ,
ಇವರೆಲ್ಲರೂ ಯಾವ ತರ ಒಂದು ಕನ್ಸರ್ಟೆಡ್ ಎಫರ್ಟ್ ತಗೋಬಹುದು ಈ ಒಂದು ಪಬ್ಲಿಕ್ ಸ್ಪೇಸಸ್ ನ ಇನ್ನು ಸೇಫ್ ಮಾಡೋದಕ್ಕೆ ಅನ್ನೋ ತರ? So in that spirit of what I started with, that women's safety is not a woman's problem. While we started, I picked up the thread from the side of the woman and everything. We have also spent like 9+ years working on the issue. We realized we can't eliminate others because everybody plays an active role. ಹೌದು. So we started working with men as our unlikely allies. How Okay. can men participate in the issue and how can they feel that they have a role to play? Because everyone is not a rapist, everyone is not an abuser. So, but everyone can be an ally. Alva? So we are working on that. We are now police jotenu kelsa ಮಾಡ್ತೀವಿ. When you're asking about specific places, BMTC ಜೊತೆ ನಾವು ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡ್ತಾ ಇದೀವಿ. In fact, our first program after the first few workshops that emerged was women ವರ್ಕ್ಶಾಪ್ಸ್ ನಲ್ಲಿ ಬರೋರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇದೆಲ್ಲ ಓಕೆ ಮೇಡಮ್, ಬಟ್ ಈ ಬಸ್ ನಲ್ಲಿ ಹೋಗುವಾಗ ಏನು ಮಾಡಕ್ ಆಗಲ್ಲ, ಸುಮ್ನೆ ನಮ್ ಮೇಲೆ ಬಂದು ಬೀಳ್ತಾರೆ, ಪಿಂಚ್ ಮಾಡ್ತಾರೆ, ಇಲ್ಲಿ ಅಲ್ಲಿ ಎಲ್ಲ ಇದು ಮಾಡ್ತಾರೆ, ನೋಡ್ತಾ ಇರ್ತಾರೆ, ತುಂಬಾ ಅನ್ಕಂಫರ್ಟಬಲ್ ಆಗತ್ತೆ, ಅದರಿಂದ ನಾವು ಬಸ್ ಅನ್ನು ಬಿಟ್ಟು ಕೆಳಗಡೆನೆ ಬೇರೆ ಸ್ಟಾಪ್ ನಲ್ಲೇ ಇಳಿದ್ಬಿಟ್ಟು ಹೋಗ್ಬೇಕಾಗ್ತಾ ಇದೆ ಅಂತ ಎಲ್ಲ ಹೇಳುವಾಗ ಈ ಫೆಲ್ಟ್ ದಟ್ ಸೇಫ್ಟಿ ಇಸ್ ಎವ್ರಿಬಡೀಸ್ ರೈಟ್ ಅಲ್ವಾ. ಸೊ bus nalli, suppose we are able to put one small intervention that helps everyone feel safe. So India nalli first panic alarm, Durga alarm ne ittu. We were the first to partner with BMTC. We had a 3-year MOU with BMTC to put up a panic alarm. We put it up in 200 buses where if you experienced a problem or if you saw someone experiencing a problem, you will press an alarm. Now this alarm is not fancy, GPS itkondu police ge allella hogalla. It was a very simple internal device. It will ring inside the bus, it will alert outside the bus. Again with the spirit of bystander engagement, ಡ್ರೈವರ್ ಏನ್ ಮಾಡ್ತಾರೆ ಅಂದ್ರೆ ಬಸ್ ಅನ್ನು ಒಂದ್ ಸೈಡ್ ನಲ್ಲಿ ನಿಲ್ಸ್ಬಿಟ್ಟು ಎಲ್ರು ಸೇಫ್ ಆಗಿದ್ದೀರಾ, ಏನಾಗಿದೆ ಅಂತ ಒಂದ್ಸಲ ಕೇಳ್ತಾರೆ. ಪ್ಯಾಸೆಂಜರ್ಸ್ ಇದನ್ನ ನೋಡಿದ್ರೆ ಹೇಳ್ತಾರೆ. And every time today that the alarm has been raised, the perpetrator has been asked to leave the bus. That's what had happened, and this is what we did in 2014-15 and all that. Then we realized, of course, that that was not our cup of tea because technology ಹೌದು. So we said, let us not go by that, but let us stay true to the idea that women should feel safe. This bystanders should take action. So we started now working very intensively with BMTC drivers, conductors and staff. ಇವಾಗ BMTC drivers ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟೋ ಜನರು ಮಾಡಿದ್ದಾರೆ. ಏನಾಗತ್ತೆ ಅಂದ್ರೆ ಒಂದು 500-700 ಪೀಪಲ್ ಅನ್ನು ಒಟ್ಟಿಗೆ ಮಾಡಿ ಒಂದು ರೂಮ್ ನಲ್ಲಿ ಕೂರ್ಸ್ಬಿಟ್ಟು ಒಂದು ಹಾಫ್ ಡೇ ವರ್ಕ್ಶಾಪ್ ಮಾಡ್ತಾರೆ. ಆಮೇಲೆ ಎಲ್ರಿಗೂ ನೀವು ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು, ಇದು ಅದು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ದಿಸ್ ಡಸ್ ನಾಟ್ ವರ್ಕ್. ವಿ ವರ್ಕ್ ವಿತ್ ಸ್ಮಾಲ್ ಗ್ರೂಪ್ಸ್ ಆಫ್ 20 people over 21 days. So you'll ask me why I'm saying 21 days for everything. 21 days to a habit. 21 days we work with every single driver. Drivers ಏನ್ ಹೇಳ್ತಾರೆ ಬಂದು ಗೊತ್ತಾ ಗಣೇಶ್, ಅಯ್ಯೋ ಮೇಡಮ್ ಈ ಸಲ ನನ್ಗೆ ಆಕ್ಚುಲಿ ಇವತ್ತು ರಜಾ ನಲ್ಲಿ ಹೋಗ್ಬೇಕಾಯ್ತು, ನಿಮ್ ಸೆಷನ್ ಹೋಗತ್ತೆ ಅಂತ ನಾನು ಇವತ್ತು ರಜಾ ತಗೊಂಡಿಲ್ಲ, ನಾಳೆ ತಗೊಳ್ತೀನಿ. ದಟ್ ಇಸ್ ದೇರ್ ಥಿಂಗ್. ಇನ್ಫ್ಯಾಕ್ಟ್ ದೇ ವಾಂಟ್ ದೇರ್ ಚಿಲ್ಡ್ರನ್ ಟು ಇಂಟರ್ನ್ ವಿತ್ ಅಸ್. ದುರ್ಗಾ ಸಂಸ್ಥೆನಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡು, ಇಲ್ಲ ಅವ್ರಿಗೆ ಒಂದ್ ಕೆಲಸ ಕೊಡಿ, ನನ್ಗೂ ನನ್ನ ಡಾಟರ್ ಈ ತರ ಆಗ್ಬೇಕು ಅಂತ ಇದೆ. ಸೊ ದಟ್ ಇಸ್ ಹೌ ವಿ ಕನೆಕ್ಟ್ ವಿತ್ ದೆಮ್. ವಿ ಕನೆಕ್ಟ್ ವಿತ್ ದೇರ್ ಫ್ಯಾಮಿಲೀಸ್, we connect with them ideologically, and they come and tell us all kinds of things. Ayo madam seat sari illa, idu sari illa, ella vishayanu ಮಾತಾಡ್ತಾರೆ. ಈಗ ಸ್ಟ್ರೈಕ್ ಏನ್ ಯಾಕೆ ನಡೀತಾ ಇದೆ ಎಲ್ಲ ಹೇಳ್ತಾರೆ. ಯಾಕೆಂದ್ರೆ they feel they are part of us. We are not external people anymore. They and us are connected. So at that time when that relationship gets built alva, that is when they will do what you tell them to do. So when you then tell them be an active bystander, andre of course they'll be. So this is how we get into private organizations and institutions, feel like we are part of them, and we make them feel they are part of us, that the problem is a common problem. It is not my problem or it is not some woman's problem, but it is a common concern. And that's what we do to make sure that we can work together.
ಬಹಳ ಒಳ್ಳೇದು. ಅಂದ್ರೆ BMTC ಜೊತೆ ಎಲ್ಲ ಇದ್ ಮಾಡಿದೀರಾ ಅಂತಂದ್ರೆ ತುಂಬಾನೇ ಒಳ್ಳೆ ವಿಷಯ. ಯಾಕಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಒಂದು ಸೇಫ್ ಸ್ಪೇಸ್ ಆಗಿ ಮಾಡಕ್ಕೆ ಒಂದು ಪ್ರಯತ್ನ ಇದೆ. ಮತ್ತೆ ಅದು ಸಾಧ್ಯ ಆಯ್ತು ಅಂತಂದ್ರೆ ಆಫ್ಟರ್ ಸೆವರಲ್ ಇಯರ್ಸ್ ಆ್ಯಂಡ್ ವಿತ್ ರಿಪೀಟೆಡ್ ಅಟೆಂಪ್ಟ್ಸ್, ಆವಾಗ ತುಂಬಾ ಪ್ರಾಬ್ಲಮ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆನೆ ಹಾಗೆ ನೋಡಕ್ ಹೋದ್ರೆ. ಯಾಕಂದ್ರೆ ಅಲ್ಲಿ ಆಗುವಂತ ಕೆಲವು ವಿಷಯಗಳನ್ನ ಆಚೆ ಹೇಳ್ಕೊಳಕ್ಕೂ ಆಗಲ್ಲ, ಇದು ಮಾಡಕ್ಕೂ ಆಗಲ್ಲ. ಆ ಒಂದು ಇದು ಜಾಸ್ತಿನೇ ಆಗುತ್ತೆ ಇನ್ನು. ಮತ್ತೆ ಅದಲ್ಲದೆ ಅಂಡ್ ವಿಮೆನ್ಗೆ ಮೊಬಿಲಿಟಿ ಕಡಿಮೆ ಆಗುತ್ತೆ. ಹೌದು, ಟ್ರಾನ್ಸ್ಪೋರ್ಟ್ ಸೇಫ್ ಆಗಿ ಇಲ್ಲ ಅಂದ್ರೆ ದಟ್ಸ್ ಮೈ ಮೇನ್ ಪಾಯಿಂಟ್. ವಿಮೆನ್ ಶುಡ್ ಗೋ ಅಂಡ್ ಆಕ್ಯುಪೈ ಆಲ್ ಸ್ಪೇಸಸ್ ಅಲ್ವಾ. ಹೌದು. ವಿ ಶುಡ್ ನಾಟ್ ಜಸ್ಟ್ ನ್ಯಾವಿಗೇಟ್ ಸ್ಪೇಸಸ್, ವಿ ಶುಡ್ ಆಕ್ಯುಪೈ ದೆಮ್ ಅಂಡ್ ಕಾಂಕರ್ ದೆಮ್. ಅದಕ್ಕೆ ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಕಮ್ಸ್, ವೈ ಶುಡ್ ಯು ಗೋ ಅಂಡ್ ಚೀಪ್ ಟ್ರಾನ್ಸ್ಪೋರ್ಟ್ ಅಂಡ್ ಐ ಹ್ಯಾವ್ ಟು ಪೇ ಪ್ರೀಮಿಯಂ? ಹೌದು, ರೈಟ್, ವಿ ಬೋತ್ ಹ್ಯಾವ್ ಟು ಪೇ ದ ಸೇಮ್ ಅಂಡ್ ಗೋ ಇನ್ ದ ಸೇಮ್ ಪ್ಲೇಸ್. ಹೌದು. ಸೊ ದಟ್ಸ್ ದಿ ಐಡಿಯಾ. ಸೊ ಅದಲ್ಲದೆ ಮತ್ತೆ ಅವರು ದೂರ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಹೆಸಿಟೇಟ್ ಮಾಡ್ತಾರೆ. ದೂರದಲ್ಲಿ ಯಾವುದೋ ಒಂದು ಅವ್ರಿಗೆ ಬೇಕಾಗಿರುವಂತ ಅವ್ರ ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಪರ್ಚುನಿಟಿನೂ ಬಿಟ್ಕೊಡುವಂತ ಒಂದು ಪರಿಸ್ಥಿತಿ ಬಂದ್ಬಿಡತ್ತೆ. ಅದು ಆಗಬಾರ್ದು. ಅದು ಆಯ್ತು ಅಂತಂದ್ರೆ ತುಂಬಾನೇ ಕೆಟ್ಟದು ಒಂದು ಸಮಾಜಕ್ಕೆ. ಸೊ ಇವಾಗ ವರ್ಕ್ ಸ್ಪೇಸಸ್ ಅಂತ ಹೇಳಿದ್ರಿ. ನಾವು ಇವಾಗ ಪ್ಯಾಂಡಮಿಕ್ ಮಧ್ಯದಲ್ಲಿ ಇದೀವಿ, ಎಲ್ಲ ಏನೇನೋ ಆಗ್ತಾ ಇದೆ, ಸುತ್ತಮುತ್ತ ಎಲ್ಲ ಇದಾಗ್ತಾ ಇದೆ. ಅಂಡ್ ಸಾಕಷ್ಟು ವರ್ಕ್ ಸ್ಪೇಸಸ್ ಅನ್ನೋದು ಇವಾಗ ಆನ್ಲೈನ್ ಹೋಗಿದೆ, ಅಂತಂದ್ರೆ ವರ್ಚುವಲ್ ವರ್ಕ್ ಸ್ಪೇಸ್ ಆಗಿದೆ. ವರ್ಚುವಲ್ ವರ್ಕ್ ಸ್ಪೇಸ್ ಅಲ್ಲೂ ಈ ತರ ಸುಮಾರು ಸಮಸ್ಯೆಗಳು ಬರುತ್ತಾ? ಅದು ಬಂತು, ಯಾವ ತರ ಬರುತ್ತೆ, ಮತ್ತೆ ಯಾವ ತರ ಅದನ್ನ ಪರಿಹಾರ ಮಾಡಬಹುದು? ಸೊ ಆನ್ಲೈನ್ ಹ್ಯಾರಸ್ಮೆಂಟ್, ಸೈಬರ್ ಕ್ರೈಮ್ ತುಂಬಾ ಜಾಸ್ತಿ ಇದೆ. ಪ್ಲಸ್ ರೆಗ್ಯುಲರ್ ಫಾರ್ಮ್ಸ್ ಆಫ್ ವರ್ಕ್ ಪ್ಲೇಸ್ ಹ್ಯಾರಸ್ಮೆಂಟ್ ಇವಾಗ ಡಿಫ್ರೆಂಟ್ ಫಾರ್ಮ್ಸ್ ಅನ್ನು ತಗೊಂಡಿದೆ. ಫಾರ್ ಇನ್ಸ್ಟೆನ್ಸ್, ಮೆನಿ ವಿಮೆನ್ ಫ್ರಮ್ ಕಾರ್ಪೊರೇಟ್ ನನ್ನ ಹತ್ರ ಹೇಳ್ತಾರೆ, ನಮ್ಗೆ ತುಂಬಾ ಸೆಕ್ಸಿಸಮ್ ಸ್ಟಾರ್ಟ್ ಆಗಿದೆ. ಮೀಟಿಂಗ್ಸ್ ಅಕಸ್ಮಾತ್ 7:30 ಇಟ್ಕೊಂಡ್ರೆ ಸುಮ್ನೆ ಬೇಕಂತ ಮೇಲ್ ಕೊಲೀಗ್ಸ್ ಹೇಳ್ತಾರೆ, ಓ 7 o'clock ಮೀಟಿಂಗ್ ಅಂದ್ರೆ ಲೇಡೀಸ್ ಬರಕ್ ಆಗಲ್ಲ, ಅವ್ರು ಮನೆಯಲ್ಲಿ ಕುಕಿಂಗ್ ಮಾಡ್ತಾ ಇರ್ತಾರೆ. ಇಲ್ಲ 9:30 ಮೀಟಿಂಗ್ ಬೇಕಂತಾನೆ ಇಟ್ಕೊಂಡು ಹೇಳ್ತಾರೆ, ಓ ನಿಮ್ಗೆ ಮೀಟಿಂಗ್ಸ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಗೆ ಪ್ರಮೋಷನ್ ಹೆಂಗ್ ಸಿಗತ್ತೆ ಅಂತ. ಇಲ್ಲ ಬಿಕಾಸ್ ಆನ್ಲೈನ್ ಹೋಗಿರೋದ್ರಿಂದ ವಿಮೆನ್ಗೆ ಅಷ್ಟು ಕಂಫರ್ಟ್ ಇಲ್ಲ ಅಂತ ದೇ ಆರ್ ಬೀಂಗ್ ಆಸ್ಕ್ಡ್ ಟು ಲೀವ್ ಜಾಬ್ಸ್. ಇದೆಲ್ಲ ಒಂದ್ ಕಡೆ ಇದೆ. ಸೆಕೆಂಡ್ ಏನಂದ್ರೆ, ಬಾಸಸ್ ಆರ್ ಮೇಲ್ ಸ್ಟಾಫ್ ಆರ್ ಆಲ್ಸೋ ಸೇಯಿಂಗ್, ಪ್ಲೀಸ್ ನಿಮ್ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿ, ನೀವು ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ, ಹೆಂಗಿದ್ದೀರಾ ಅಂತ ನೋಡ್ಬೇಕು, ನಿಮ್ ಬೆಡ್ರೂಮ್ ನಲ್ಲಿ ಹೆಂಗ್ ಕೂತ್ಕೊಂಡಿದ್ದೀರಾ ಅಂತ ನೋಡ್ಬೇಕು. ಸೊ ದಟ್ ಕೈಂಡ್ ಆಫ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಇಸ್ ಆಲ್ಸೋ ಹ್ಯಾಪನಿಂಗ್. ಥರ್ಡ್ ಇಸ್, ಲಾಟ್ ಆಫ್ ಮೀಟಿಂಗ್ಸ್ ಆರ್ ಹ್ಯಾಪನಿಂಗ್ ಆನ್ ಝೂಮ್, ಗೂಗಲ್ ಮೀಟ್, ಟೀಮ್ಸ್, ಅದೆಲ್ಲ ಅಲ್ವಾ. ಹ್ಯಾಕಿಂಗ್ ಇಸ್ ಆಲ್ಸೋ ಹ್ಯಾಪನಿಂಗ್. ಸೊ ಆನ್ಲೈನ್ ಸೇಫ್ಟಿ ಹ್ಯಾಸ್ ಬಿಕಮ್ ಸಚ್ ಅ ಬಿಗ್ ಪ್ರಾಬ್ಲಮ್. ಏನಾಯ್ತು ಅಂದ್ರೆ ನಮ್ ಜೊತೆ ನೆನ್ನೆ ಆಗಿದೆ. ಎಸ್, ವಿ ಹ್ಯಾವ್ ದಿಸ್ forum which we've been doing through the pandemic called Durga Listens, and we have created a safe space online as well as offline to share issues that safe space brings. Yesterday we had a Durga Listens. For the first time we went global. We had it with participants in Europe and US and everywhere. It was done with a global platform with some of the best social enterprises and civil society organizations globally. ಆ ಇವೆಂಟ್ ಚೆನ್ನಾಗಿ ನಡೀತಾ ಇತ್ತು. ಒಬ್ರು ಹ್ಯಾಕರ್ ನನ್ನ ಹೆಸರು ತಗೊಂಡು, ನನ್ನ ಹೆಸರು ಮತ್ತೆ ದುರ್ಗಾ ಅಂತ ಹಾಕಿ, he took hosting rights, or they took hosting rights. They kicked out everybody from the meeting. They started showing obscene pictures, muting everyone. So after about 40 minutes of our event, they just kicked out everybody from the meeting. And then we had to recreate another link, bring back people, eliminate anyone we had suspicion, and we had to reclaim our space and then recreate a safe space. So this happened in our own event, and today actually we've been storming social media saying that we conquered our safe space, and you as a hacker is continuing to be faceless and jobless, right? Right. So this has become a big problem, and we are constantly working with cybercrime department, picking up people, like lots of the boys locker room anta last year ಆಗ್ತಾ ಇತ್ತು. ಇಲ್ಲಿ ನಮ್ ಊರ್ನಲ್ಲೇ ರಾಮಯ್ಯ ಕಾಲೇಜ್ ನಲ್ಲಿ ಒಂದು ಗರ್ಲ್ ಜೊತೆ ಇನ್ಸಿಡೆಂಟ್ ಆಯ್ತು. ತಕ್ಷಣ ಅವರು ದುರ್ಗಾ ಇನ್ಸ್ಟಾಗ್ರಾಮ್ ನಲ್ಲೇ ನಮ್ಮನ್ನೇ ಟ್ಯಾಗ್ ಮಾಡಿದ್ರು. ಸೊ ಆಮೇಲೆ ವಿ ಟುಕ್ ಅಪ್ ದಟ್ ಕೇಸ್, ವರ್ಕ್ ವಿತ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್, ಅದೆಲ್ಲ ಮಾಡಿದೀವಿ. ಸೊ ಆಲ್ಸೋ ನಮ್ ಎಂಗೇಜ್ಮೆಂಟ್ ಯೂತ್ ಕಮ್ಯುನಿಟಿ ಜೊತೆ ತುಂಬಾ ಜಾಸ್ತಿ, ಕಾಲೇಜಸ್ ಜೊತೆ ತುಂಬಾ ಕೆಲಸ ಮಾಡ್ತೀವಿ ನಾವು. ಸೊ ಅದರಿಂದ ಯೂತ್ ಜಾಸ್ತಿ ನಮ್ಗೆ ಕನೆಕ್ಷನ್ ನಲ್ಲಿ ಬಂದ್ಬಿಡ್ತಾರೆ. ಅಂಡ್ ನಾವು ಏನ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ವಾಯ್ಸ್ ಔಟ್ ಅಂತ ಒಂದು ಆನ್ಲೈನ್ ಫೋರಂ ಕ್ರಿಯೇಟ್ ಮಾಡಿದೀವಿ. ಎಷ್ಟೋ ಹುಡುಗರಿಗೆ ಹುಡುಗಿಯರಿಗೆ ಕಾಲೇಜಸ್ ನಲ್ಲಿ ಇಂಟರ್ನ್ಶಿಪ್ ಮಾಡಿ ಅಂತ ಕಳ್ಸ್ಬಿಡ್ತಾ ಇದ್ದಾರೆ ಇವಾಗ ಕೂಡ.
ಪ್ಯಾಂಡಮಿಕ್ ನಲ್ಲಿ ಪಾಪ ಏನ್ ಇಂಟರ್ನ್ಶಿಪ್ ಮಾಡ್ತಾರೆ, ಅವರು ಏನ್ ವಾಲಂಟಿಯರಿಂಗ್ ಮಾಡ್ತಾರೆ. ಸೊ ಹೌದು. ಅವ್ರ ಜೊತೆ ನಾವು ಈ ವಾಯ್ಸ್ ಔಟ್ ಕ್ರಿಯೇಟ್ ಮಾಡ್ಬಿಟ್ಟು ನಾವ್ ಹೇಳಿದೀವಿ, ನೀವೇ ನೀವು ಆಲ್ವೇಸ್ ಆನ್ಲೈನ್ ಇರ್ತೀರಾ ಸೋಷಿಯಲ್ ಮೀಡಿಯಾನಲ್ಲಿ, ನಿಮ್ಗೆ ಅರ್ಥ ಆಗತ್ತೆ, ನಮ್ಗೆ ಅರ್ಥ ಆಗೋಕ್ಕಿಂತ ಯಂಗ್ಸ್ಟರ್ಸ್ಗೆ ಅರ್ಥ ಆಗತ್ತೆ. ಸೊ ವೈ ಕಾಂಟ್ ಯು ಬಿ ಅ ವಿಜಿಲ್ ಗ್ರೂಪ್? ವೈ ಕಾಂಟ್ ಯು ರೇಸ್ ಫ್ಲಾಗ್ಸ್ ಅಗೇನ್ಸ್ಟ್ ಇನ್ಅಪ್ರೋಪ್ರಿಯೇಟ್ ಪೋಸ್ಟ್, ಟ್ರಾಲಿಂಗ್, ಅದು ಇದು ಅಂತ. So in 1 month, so on an average, every month they have flagged about 1,000 posts on Instagram num group last year. So that these are small things we are trying to do on online also, but it's a problem which is beyond us. ಹೌದು. And it's huge. ಸೊ ನೀವು ತಿರ್ಗಾ ಇದಕ್ಕೆ ಬರೋಣ, ಅಂದ್ರೆ ವರ್ಕ್ ಸ್ಪೇಸಸ್ ಹೇಗೆ ಶಿಫ್ಟ್ ಆಗಿದೆ, ಕಾರ್ಪೊರೇಟ್ಸ್ ಹೇಗೆ ಆನ್ಲೈನ್ ಹೋಗಿದ್ದಾರೆ, ಮತ್ತು ಅವ್ರಿಗೆ ಈ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತಂದ್ರೆ ಯಾವ ತರ ಸ್ಟೆಪ್ಸ್ ತಗೋಬಹುದು? ಯಾಕೆಂತಂದ್ರೆ ಕಾರ್ಪೊರೇಟ್ಸು ಅಟ್ಲೀಸ್ಟ್ ಈ ವರ್ಷ ಮುಂದಿನ ವರ್ಷದ ತನಕಂತೂ ಈ ಒಂದು ಆನ್ಲೈನ್ ಇದರಲ್ಲಿ ಇದ್ದೇ ಇರ್ತಾರೆ. ಮತ್ತು ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಈ ಒಂದು ಆನ್ಲೈನ್ ಇದು ಬಂದಿರೋದ್ರಿಂದ, ಆನ್ಲೈನ್ ವರ್ಕಿಂಗ್ ಸ್ಪೇಸ್ ಅನ್ನೋ ಒಂದು ಟ್ರೆಂಡ್ ಬಂದಿರೋದ್ರಿಂದ ಆ ಒಂದು ಟ್ರೆಂಡ್ ಕಂಟಿನ್ಯೂ ಆಗೇ ಆಗುತ್ತೆ ಅನ್ನೋ ಒಂದು ಇಂಪ್ರೆಷನ್ ಇದ್ದೇ ಇದೆ. ಸೊ ಅವ್ರುಗಳು ಏನ್ ಮಾಡಬಹುದು ಈ ತರ ಒಂದು ಅವೇರ್ನೆಸ್ ಮೂಡ್ಸಕ್ಕೆ, ಅಥವಾ ಈ ಒಂದು ಪ್ರಾಬ್ಲಮ್ಗಳು ಮುಂದೆ ಬರ್ದೇ ಇರೋದಕ್ಕೆ, ಅಥವಾ ಇನ್ನು ಕಮ್ಮಿ ಮಾಡೋದಕ್ಕೆ? ಎಲ್ಲಾರ್ಗು ಒಂದು ಸೇಫ್ ಎನ್ವೈರ್ಮೆಂಟ್ ವರ್ಚುವಲಿ ಕ್ರಿಯೇಟ್ ಆಗಬೇಕು ಒಂದು ಕಂಪನಿ ಒಳಗಡೆ ಅಂತಂದ್ರೆ ಏನ್ ತರ ವಿಷಯಗಳು ಮಾಡಬಹುದು ಅಂತ ಒಂದ್ ಸ್ವಲ್ಪ ಹೇಳಿ. So sexual harassment act ಇದೆ, POSH ಅಂತ, ಹೌದು. ಪ್ರೊಟೆಕ್ಷನ್, ಪ್ರಿವೆನ್ಷನ್, ಪ್ರೊಹಿಬಿಷನ್ ಆಫ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಇನ್ ದ ವರ್ಕ್ ಸ್ಪೇಸ್ ಅಲ್ವಾ. ಸೊ ಆ ಆಕ್ಟ್ ನಲ್ಲಿ ಫಸ್ಟ್ ಯು ಶುಡ್, ಅಂಡ್ ಇಟ್ ಹ್ಯಾಸ್ ಆಲ್ಸೋ ಡಿಫೈನ್ಡ್ ವಾಟ್ ಇಸ್ ಅ ವರ್ಕ್ ಸ್ಪೇಸ್ ಅಂತ ಆಕ್ಟ್ ನಲ್ಲಿ ಇದೆ. ಆನ್ಲೈನ್ ಸ್ಪೇಸಸ್ ಆರ್ ವರ್ಕ್ ಸ್ಪೇಸಸ್ ಅಂತ ಇಟ್ ಶುಡ್ ಬಿ ಕ್ಯಾಟಗರೈಸ್ಡ್ ಫಸ್ಟ್ ಆಫ್ ಆಲ್, ಬಿಕಾಸ್ we never imagined the world to be like this. ಹೌದು. So online spaces and online meetings are also work meetings, and they continue to have the same sanctity of a workspace, and that needs to be added in the POSH Act in principle. Second, ನೀವು ಹೇಳೋ ತರ ಅವೇರ್ನೆಸ್ ಜಾಸ್ತಿ ಕೊಡಬೇಕು. ದಟ್ ಸುಮ್ನೆ ಒಬ್ರು ಫೋರ್ಸ್ ಮಾಡಕ್ ಆಗಲ್ಲ ನನ್ನನ್ನು ವಿಡಿಯೋ ಕ್ಯಾಮೆರಾ ಆನ್ ಮಾಡು ಅಂದ್ರೆ, ದಟ್ಸ್ ಅ POSH offense. Someone can't force me to say, come on, keep your video camera on. I can always say that this is incorrect. Right. But unless there is a specific need for me to switch on, like exam ಬರೆಯುವಾಗ ನಾನು ಕಾಪಿ ಮಾಡ್ತಾ ಇದ್ದೀನಾ ಅಂತ ನೋಡಕ್ಕೆ ನೀವು ಏನೋ ಟೆಸ್ಟ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಕೀಪ್ ಇಟ್. ಈವನ್ ಟುಡೇ ನೀವು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡುವಾಗ ಗಣೇಶ್ ಏನ್ ಹೇಳಿದ್ರಿ, ನೀವು ಕಂಫರ್ಟಬಲ್ ಆಗಿ ಇದ್ರೆ ಇಟ್ಕೊಳ್ಳಿ ಅಂತ. ದಟ್ ಕನ್ಸಿಡರೇಷನ್ ಇಸ್ ಮ್ಯಾಂಡೇಟರಿ. ಇಟ್ಸ್ ಅ ವೆರಿ ಬೇಸಿಕ್ ಥಿಂಗ್, ಅದು ಮಾಡ್ಲೇಬೇಕು. ಸೊ ಆ ತರ ಫೋರ್ಸ್ ಮಾಡಬಾರ್ದು ಅಂತ. ಪ್ಲಸ್ ಆ POSH IC ರೂಲ್ಸ್ ನಿನ್ ಪ್ರಕಾರ every year you should have a training, you should have a refresher training. So adu ಮಾಡ್ತಾ ಇರಬೇಕು. ವರ್ಚುವಲ್ ಸ್ಪೇಸಸ್ ನಲ್ಲಿ ಏನೆಲ್ಲ ನಡೆಯುತ್ತೆ, ಯಾವ್ದೆಲ್ಲ ಆಕ್ಚುಲಿ ವಯಲೇಟ್ ಮಾಡುತ್ತೆ ಒಬ್ರನ್ ಫ್ರೀಡಮ್ ಅನ್ನು, ಇಲ್ಲ ಒಬ್ರನ್ ಐಡೆಂಟಿಟಿ ಅನ್ನು, ಇಲ್ಲ ಯಾವ ತರ ಕ್ವೆಶ್ಚನ್ಸ್ ಕೇಳಬಾರ್ದು, ಯಾವ ತರ ಬಿಹೇವಿಯರ್ ಇರಬಾರ್ದು, ಆ ಡೂಸ್ ಡೋನ್ಸ್ ಎಲ್ಲ ಯಾವಾಗ್ಲೂ ಒಂದು ರಿಫ್ರೆಶರ್ ಮಾಡ್ತಾ ಇರ್ಬೇಕು. ಫಸ್ಟ್ ಒಂದು ಸರ್ಕ್ಯುಲರ್ ತರ ಕಳಿಸ್ಬೇಕು, ಆಮೇಲೆ ಅದನ್ ಬಗ್ಗೆ HR ಇಟ್ಕೊಂಡು ಮಾತಾಡ್ಬೇಕು, ಬಿಕಾಸ್ HR ಬಿಕಮ್ ರೆಸ್ಪಾನ್ಸಿಬಲ್ ಫಾರ್ ದ ವೇ ಥಿಂಗ್ಸ್ ಆರ್ ವರ್ಕಿಂಗ್ ಇನ್ ದ ಪ್ಯಾಂಡೆಮಿಕ್ ಟೈಮ್. ಸೊ ಇದನ್ನ ಅಡ್ರೆಸ್ ಮಾಡಬೇಕು. ಅಂಡ್ ದೇ ಮಸ್ಟ್ ವರ್ಕ್ ವಿತ್ ಪೀಪಲ್ ಹೂ ಆಕ್ಚುಲಿ ಹ್ಯಾವ್ ಎಕ್ಸ್ಪರ್ಟೀಸ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ದೀಸ್ ಥಿಂಗ್ಸ್, ಸೊ ದಟ್ ಸ್ಟಾಫ್ ಆಲ್ಸೋ ಗೆಟ್ ಇಟ್ ಫ್ರಮ್ ಅ ವ್ಯಾಲಿಡ್ ಸೋರ್ಸ್. ಇನ್ನೊಂದು, ದೇ ಶುಡ್ ಹ್ಯಾವ್ ಓಪನ್ ಫೋರಮ್ಸ್ ಲೈಕ್ ಅಜೆಂಡಾ ಲೆಸ್ ಕಾನ್ವರ್ಸೇಷನ್ಸ್ ವಿತ್ ದೇರ್ ಟೀಮ್ಸ್. ಬಿಕಾಸ್ ಇವಾಗ ಏನಾಗಿದೆ, ನನ್ಗೂ ನನ್ನ ವರ್ಕ್ ಸ್ಪೇಸ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ತುಂಬಾ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ, ತುಂಬಾ ಎಲ್ರ ಜೊತೆ ಮಾತಾಡ್ತಾನೂ ಇದೀವಿ, ಬಟ್ ಎಲ್ಲ ತುಂಬಾ ಟ್ರಾನ್ಸಾಕ್ಷನಲ್ ಆಗ್ಬಿಟ್ಟಿದೆ. ಈಗ ಆಫೀಸ್ ನಲ್ಲಿ ಫಿಸಿಕಲ್ ಆಗಿ ಹೋಗ್ತಾ ಇದ್ರೆ, ನಾವು ಅಕಸ್ಮಾತ್ ಕೊಲೀಗ್ಸ್ ಆಗಿದ್ರೆ ಗಣೇಶ್, ನಾವು ಅಟ್ಲೀಸ್ಟ್ ಒಂದು ಕೌಂಟರ್, ಕಾಫಿ ಕೌಂಟರ್ ನಲ್ಲಿ ಮೀಟ್ ಮಾಡ್ತೀವಿ, ಇಲ್ಲ ವಾಟರ್ ಕ್ಯಾನ್ ಹತ್ರ ಮೀಟ್ ಮಾಡ್ತೀವಿ, ಅಂಡ್ ವಿ ಕ್ಯಾನ್ ಅಟ್ಲೀಸ್ಟ್ ಸೇ ಹಾಯ್, ಹೌ ಆರ್ ಯು, ಹೌ ಆರ್ ಥಿಂಗ್ಸ್, ವೀಕೆಂಡ್ ಹೆಂಗಿತ್ತು, ಆ ತರ ಕಾನ್ವರ್ಸೇಷನ್ಸ್ ಇಲ್ಲ. ಮೀಟಿಂಗ್ ನಲ್ಲಿ ಮೀಟ್ ಮಾಡ್ತೀವಿ, ಕರೆಕ್ಟ್ ಆಗಿ ಲಾಗಿನ್ ಮಾಡ್ತೀವಿ, ಓಕೆ ಎಲ್ರು ಬಂದಿದೀವ, ಮೀಟಿಂಗ್ ಸ್ಟಾರ್ಟ್ ಮಾಡೋಣ, ಓಕೆ ಮೀಟಿಂಗ್ ಆಯ್ತಾ, ಫಿನಿಶ್ ಮಾಡೋಣ, ಹಂಗೆ ಇದೀವಿ. ಯಾಕಂದ್ರೆ ನೆಕ್ಸ್ಟ್ ಮೀಟಿಂಗ್ ಹೋಗ್ಬೇಕು. ಅಂಡ್ ಮೀಟಿಂಗ್ ಗೆ ನಾನು ಬರಕ್ ಆಗಲ್ಲ ಅಂತಾನು ಹೇಳಕ್ಕೆ ಆಗಲ್ಲ, ಬಿಕಾಸ್ ವಿ ಆರ್ ಆಲ್ ಅಟ್ ಹೋಮ್, ಎವ್ರಿಬಡಿ ಇಸ್ ಸಪೋಸ್ ಟು ಅಟೆಂಡ್ ಎವ್ರಿ ಮೀಟಿಂಗ್, ಅಂಡ್ ಮೀಟಿಂಗ್ ಆನ್ ಟಿಲ್ ಲೇಟ್. So where is personal time, mental health issues, all of this only leads to abuse and harassment. So HR needs to constantly have agenda less conversations. Organizations values ಏನು, ಆ ವ್ಯಾಲ್ಯೂ ಸಿಸ್ಟಮ್ ಅನ್ನು ನಾವು ಹೆಂಗ್ ಫಾಲೋ ಮಾಡ್ತಾ ಇದೀವಿ ಈ ಟೈಮ್ ನಲ್ಲೋ. ಯಾವಾಗ್ಲೂ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಇಸ್ ನಾಟ್ ಅ ವ್ಯಾಲ್ಯೂ.
employee satisfaction, employee engagement, employees respect, everything, employee ಆ ತರ ವ್ಯಾಲ್ಯೂ ಸಿಸ್ಟಮ್ಸ್ ಅನ್ನು ನಾವು ಹೆಂಗ್ ಇಟ್ಕೊಂಡಿದೀವಿ. ಸೊ ದೀಸ್ ಥಿಂಗ್ಸ್ ಶುಡ್ ಹ್ಯಾಪನ್ ರೆಗ್ಯುಲರ್ಲಿ. ಅದನ್ನಲ್ಲಿ ವ್ಯಾಲ್ಯೂಸ್ ರೆಸ್ಪೆಕ್ಟ್ ಅಂತ ಮಾತಾಡುವಾಗ ಹ್ಯಾರಸ್ಮೆಂಟ್ ಬುಲ್ಲಿಂಗ್ ಆಟೋಮ್ಯಾಟಿಕ್ಲಿ ಇನ್ವಾಲ್ವ್ ಆಗ್ಬಿಡುತ್ತೆ. ಸೊ ದಟ್ ಡ್ರಿಪ್ ಫೀಡ್ ಆಗ್ತಾ ಇರ್ತಾರೆ ದಟ್ ಈ ತರ ಮಾಡಬಾರ್ದು, ಇಲ್ಲ ಈ ತರ ಎಕ್ಸ್ಪೀರಿಯನ್ಸಸ್ ಇದ್ರೆ ನಾನು ರೇಸ್ ಮಾಡಬಹುದು. ದೇ ಶುಡ್ ಹ್ಯಾವ್ ಸ್ಮಾಲ್ ಕಮಿಟೀಸ್, smaller working group committees, fund committee, something so that people can reach out and raise issues more easily than they may have been able to in the past. ನೈಸ್, ವೆರಿ ನೈಸ್. ಕೊನೆಯದಾಗಿ ಪ್ರಿಯಾ ಅವರೇ, ಈಗ ಒಬ್ಬರು ಸಾಧಾರಣ ವ್ಯಕ್ತಿ ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಅವ್ರಿಗೆ ಯಾವ ತರ ಕೆಲವು ರಿಸೋರ್ಸಸ್ನ ಆಕ್ಸೆಸ್ ಮಾಡಬಹುದು? ಯಾಕಂತಂದ್ರೆ ನಾವು ಇವಾಗ ಚರ್ಚೆ ಮಾಡಿರೋ ಎಲ್ಲಾ ವಿಷಯಗಳು ಒಂದು ಸಂಸ್ಥೆ ಕಡೆಯಿಂದ ಬರ್ತಿದೆ ಅಥವಾ ಒಂದು ಗವರ್ಮೆಂಟ್ ಕಡೆಯಿಂದ ಬರ್ತಿದೆ, ಒಂದು ಬೇರೆ ಬೇರೆ ಪ್ರೈವೇಟ್ ಸಿಟಿಸನ್ಸ್ ಕಡೆಯಿಂದ ಬರ್ತಾ ಇದೆ. ಒಬ್ಬರು ಸಾಮಾನ್ಯ ವ್ಯಕ್ತಿ ಇದೆಲ್ಲದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು, ಯಾಕಂದ್ರೆ ಅವರು ಒಂದು ಆಕ್ಟಿವ್ ಬೈ ಸ್ಟ್ಯಾಂಡರ್ಗಿಂತ ಇದೆಲ್ಲ ಆಗ್ತಾ ಇದೆ, ನನ್ನ ಕೈಲೂ ಏನೋ ಒಂದು ಮಾಡಕ್ ಸಾಧ್ಯ ಅನ್ನೋ ಒಂದು ಅರಿವು ಅವ್ರಿಗೆ ಬರಬೇಕು ಅಂತಂದ್ರೆ ಯಾವ ತರ ರಿಸೋರ್ಸಸ್ನ ಅವ್ರು ಆಕ್ಸೆಸ್ ಮಾಡಬಹುದು? ತುಂಬಾ ಕಷ್ಟವಾದ ಪ್ರಶ್ನೆ, ಐ ಆಮ್ ಸಾರಿ. ಅಂಡ್ ನೀವು ಕ್ಯಾವಿಯಟ್ ಕೂಡ ಕೊಟ್ಬಿಟ್ಟಿದ್ದೀರಾ ದಟ್ ಇಂಡಿವಿಜುವಲ್ ಎಫರ್ಟ್ಸ್, ಸಿವಿಲ್ ಸೊಸೈಟಿ ಅದೆಲ್ಲ ಬಿಡ್ಬೇಕು, ಬಟ್ ಜನರಲ್ ಆಗಿ ಸಿಗ್ಬೇಕು ಅಂದ್ರೆ. ಅಂಡ್ ಗವರ್ಮೆಂಟ್ ಬಗ್ಗೆನೂ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ ಸೈಟ್ ನಲ್ಲಿ ಇರತ್ತೆ ಅಂತ. ಬಟ್ ಇದು ವಿಷಯ ಪ್ರಕಾರ ಅಲ್ವಾ? ಸೊ ದರ್ ಇಸ್ ಅದರ್ವೈಸ್ ಐ ಕ್ಯಾನ್ ಓನ್ಲಿ ಸೇ ಗೂಗಲ್ ಮಾಡ್ಬೇಕು ಇಲ್ಲ ವಿಕಿಪೀಡಿಯಾನಲ್ಲಿ ನೋಡ್ಬೇಕು ಅಂತ ಅಷ್ಟು ಜನರಿಕ್ ಆಗಿ ಹೇಳಕ್ ಹೋದ್ರೆ. ಬಟ್ there are resources, so it depends on what is the issue they want to see. ಇವಾಗ ಕೋವಿಡ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಓಕೆ, ಅಥೆಂಟಿಕ್ ಗವರ್ಮೆಂಟ್ ಸೈಟ್ ಆಫ್ ಕೋವಿಡ್ ನಲ್ಲಿ ಹೋಗಿ ನೋಡಿ ಅಂತ ಹೇಳ್ಬಹುದು. ಇಲ್ಲ ಕರೆಂಟ್ ಅಫೇರ್ಸ್ ಅಂದ್ರೆ ಓಕೆ, ಅಥೆಂಟಿಕ್ ಆಗಿ ಒಳ್ಳೆ ಅನ್ಬಯಸ್ಡ್ ನ್ಯೂಸ್ ಚಾನೆಲ್ ಅನ್ನು ನೋಡಿ ಅಂತ ಹೇಳ್ಬಹುದು. ಅದೇ ಕಷ್ಟ ಅದು ವಿಮೆನ್ಸ್ and then it will become very intersubjective ಅಲ್ವಾ? ನಂಗೆ ಒಂದು ಚಾನೆಲ್ ಇಷ್ಟ ಆಗತ್ತೆ, ನಿಮ್ಗೆ ಆಗಲ್ಲ, ಆ ತರಾನು ಆಗ್ಬಿಡತ್ತೆ. ಸೊ ಅನ್ಬಯಸ್ಡ್ ಅಂತ ನಾನು ಅಲ್ಲೇ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅಂದ್ರೆ ಸಪೋಸ್ ಸಿಮಿಲರ್ಲಿ ಚಿಲ್ಡ್ರನ್ ಬಗ್ಗೆ ಗೊತ್ತಾಗ್ಬೇಕು, ಚಿಲ್ಡ್ರನ್ ಇಶ್ಯೂಸ್ ಗೊತ್ತಾಗ್ಬೇಕು, ಇಲ್ಲ ವಾಟ್ ಡು ವಿ ಡೂ ಅಬೌಟ್ ಚೈಲ್ಡ್ ಸೇಫ್ಟಿ ಅದು ಇದು ಅಂದ್ರೆ ವಿ ಹ್ಯಾವ್ ಟು ಗೋ ಇನ್ ಟು ದ ಸೈಟ್ ಆಫ್ ವಿಮೆನ್ ಚೈಲ್ಡ್ ಡಿಪಾರ್ಟ್ಮೆಂಟ್. ವಿ ಕಾಂಟ್ ಹೆಲ್ಪ್ ಇಟ್. ಸೊ ಅದೇ ತರ ವಿಮೆನ್ ಸೇಫ್ಟಿ, ವಿಮೆನ್ಸ್ ಇಶ್ಯೂಸ್ ಅಂದ್ರೂ WCD ಡಿಪಾರ್ಟ್ಮೆಂಟ್ ನಲ್ಲಿ ಹೋಗಿ ವಿ ಶುಡ್ ಬಿ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಆ ತರ ಅವ್ರ ವೆಬ್ಸೈಟ್ಸ್ ನಲ್ಲಿ ಹೋಗಿ ನೋಡಿದ್ರೆ ಅಟ್ ಲೀಸ್ಟ್ ಲಾ ಪ್ರಕಾರ ಏನಾಗತ್ತೆ, ಏನ್ ತರ ಇವಾಗ ಏನೆಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ನೀವು ಯಾವ ಸಂಸ್ಥೆಗಳನ್ನು ಕಾಂಟ್ಯಾಕ್ಟ್ ಮಾಡಬಹುದು ಈ ತರ ಪರಿಸ್ಥಿತಿ ಇದ್ರೆ ಅದನ್ನು ನೋಡಬಹುದು. ಇದೆಲ್ಲ ಬಿಟ್ಟು ಪೊಲೀಸ್ ವೆಬ್ಸೈಟ್ ನಲ್ಲೂ ಯು ವಿಲ್ ಗೆಟ್ ಇನ್ಫಾರ್ಮೇಶನ್. ವಾಟ್ ಇಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ರೈಮ್, what do you have to do, how do you file a zero FIR, because FIR ನನಗೆ ಬನಶಂಕರಿನಲ್ಲಿ ಪ್ರಾಬ್ಲಮ್ ಆಗಿದೆ ಬಟ್ ಇವಾಗ ನಾನು ಇರೋದು ನಾರ್ತ್ ಬ್ಯಾಂಗ್ಳೂರ್ ನಲ್ಲಿ ಎಲ್ಲೋ ಇದ್ದೀನಿ ಅಂದ್ರೆ ನಾನು ತಿರ್ಗಾ ಬನಶಂಕರಿನೇ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಾ ಅಂತ ಕೂಡ ಕ್ವೆಶ್ಚನ್ಸ್ ಬರುತ್ತೆ. ಇಲ್ಲ, ಆನ್ಲೈನ್ ನಲ್ಲೂ ಮಾಡಬಹುದು. zero FIR ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ ನಲ್ಲೂ ಹೋಗಬಹುದು, ಎಲ್ಲ ಗೊತ್ತಾಗಬಹುದು. ಇದೆಲ್ಲ ಬಿಟ್ಟು ಸ್ಟಿಲ್ ಯು ಹ್ಯಾವ್ ಅ ಪ್ರಾಬ್ಲಮ್ ಅಂದ್ರೆ ಅಫ್ಕೋರ್ಸ್ ಸಿವಿಲ್ ಸೊಸೈಟಿ ಇಸ್ who's the government calling out today to Ganesh to address the issue of COVID? The same civil society they don't want, right? So I will come back to the same civil society because I belong to it, right? So you will always go back to working with organizations that have been set up to address these concerns, and their websites will have this. And ಸೊ ಮಾಧ್ಯಮಗಳು ಸ್ವಲ್ಪ ಕಮ್ಮಿ ಇದೆ ಅಂತಾನೆ ಆಯ್ತಲ್ಲ, ಯಾಕೆಂತಂದ್ರೆ ಏನಂತಾರೆ, ಇಂಟರ್ನೆಟ್ ಆಕ್ಸೆಸ್ ಇರೋರು ಮಾತ್ರ ಈ ತರ ಕೆಲವು ರಿಸೋರ್ಸಸ್ ನ ಆಕ್ಸೆಸ್ ಮಾಡಬಹುದು, ಅದು ಇಲ್ಲದೆ ಇರೋರ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ಆ ಒಂದು ಆಕ್ಸೆಸ್ ಪ್ರಾಬ್ಲಮ್ ಅನ್ನೋದನ್ನ ಬ್ರಿಡ್ಜ್ ಮಾಡಲೇಬೇಕು. ಮೇ ಬಿ ಬರೀ ಗವರ್ಮೆಂಟ್ ಆಗೇ ಅಲ್ಲ, ಈವನ್ ಆಸ್ ಸಿವಿಲಿಯನ್ಸ್ ನಾವು ಆದಷ್ಟು ಇದರಲ್ಲಿ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ. ಕೊನೆಯದಾಗಿ ಪ್ರಿಯಾ ಅವರೇ, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಒಂದು ಟುವರ್ಡ್ಸ್ ಸೇಫ್ ಇಕೋಸಿಸ್ಟಮ್, ಟುವರ್ಡ್ಸ್ ಸೇಫ್ ಸೊಸೈಟಿ ನಾವು ಮೂವ್ ಆಗಬೇಕು ಅಂತಂದ್ರೆ ಯಾವ ತರ ನಮ್ಮ ಯೋಚನೆಗಳನ್ನ ನಾವು ಬದಲಾಯಿಸ್ಕೋಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ ಪ್ರಕಾರ ಒಂದು ಮುಖ್ಯ ವಿಷಯ ಏನಂದ್ರೆ, ಈವನ್ ಈಗ ಪ್ಯಾಂಡಮಿಕ್ ನಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ there's ours, communalism, idu adu anta ella we are bringing up and blaming everybody without feeling that we are part of the same system,
ನಾವು ಆ ಸಿಸ್ಟಮ್ ನಲ್ಲಿ ಒಂದ್ ಪಾರ್ಟ್ ಇದೀವಿ, ನಾವು ಆ ಸೊಸೈಟಿನಲ್ಲಿ ಒಂದ್ ಪಾರ್ಟ್ ಇದೀವಿ, ನಾವು ಜನರ ಜೊತೆ ವಿ ಆರ್ ಆಲ್ಸೋ ಆಸ್ ಪಾರ್ಟ್ ಅಂತ ವಿ ಮಸ್ಟ್ ಅಕ್ನಾಲೆಜ್ ದಟ್. Unless we begin to feel we are part of the problem, we can never be part of the solution. Alva? So I feel that at a time like the way we are today is a huge humanitarian, I won't call crisis, it's a failure. It's a complete failure of our system, of our government, and of our belief in each other. And they are standing in a place where we have never seen this happening before, ಹೌದು. right? Even partition has not seen this before because it was on very small pockets. In the south, ನಾವು ಎಷ್ಟು ಕುಶನ್ಡ್ ಆಗಿದ್ವಿ, ನಮ್ಗೇನ್ ಗೊತ್ತೇ ಇಲ್ಲ ಅಲ್ವಾ ಜಾಸ್ತಿ ಏನ್ ವಿಷಯ ಆಗಿದೆ ಅಂತಾನೆ. But today we are seeing it as a city, as Bangalore, we are suffering this. As Karnataka, we have 3 lakh active cases. We are fighting against an enemy we've not seen. And the common thing that should be done is we should support each other. ಇವಾಗ ಕೂಡ ನಾವು ಇನ್ನೊಬ್ರಿಗೆ ಆಕ್ಸಿಜನ್ ನಮ್ಮ ಮನೆಯಲ್ಲಿ ಕಾನ್ಸಂಟ್ರೇಟರ್ ಇದೆ ನಾವು ಕೊಡಲ್ಲ ಅಂತ ಹೇಳಿದ್ರೆ ನಾವು ಇತ್ತು ಪ್ರಯೋಜನನೇ ಇಲ್ಲ. ಇವಾಗ ನಾವು ಆ ಕಮ್ಯುನಲಿಸಮ್ ಅನ್ನು ಬಿಡಬೇಕು, ರಿಲಿಜಿಯಸ್ ಪ್ರಾಬ್ಲಮ್ಸ್ ಅನ್ನು ಬಿಡಬೇಕು, ಜೆಂಡರ್ ಪ್ರಾಬ್ಲಮ್ಸ್ ಅನ್ನು ಬಿಡಬೇಕು, ಕಾಸ್ಟ್ ಎಲ್ಲ ಬಿಟ್ಬಿಟ್ಟು ಇವಾಗ ನಾವು ಹ್ಯೂಮನ್ಸ್, ನಮ್ಗೆ ರೈಟ್ ಇದೆ, ಒಟ್ಟಿಗೆ ಇರ್ಬೇಕು ಅಂತ ಒಂದು ಫೀಲಿಂಗ್ ಇವಾಗ್ಲೂ ಬಂದಿಲ್ಲ ಅಂದ್ರೆ ವಿ ಹ್ಯಾವ್ ಲಾಸ್ಟ್ ಹೋಪ್. My only appeal is please feel one and be part of the solution. Don't complain and put the problem outside your house. The problem starts with us and it has to be resolved only by us. ತುಂಬಾ ಥ್ಯಾಂಕ್ಸ್ ಪ್ರಿಯಾ ಅವರೇ, ದಟ್ ವಾಸ್ ಅ ವಂಡರ್ಫುಲ್ ಮೆಸೇಜ್. ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಎಫರ್ಟ್ಸ್ ಹಿಂಗೆ ಮುಂದುವರಿಲಿ ಆ್ಯಂಡ್ ಹೋಪ್ಫುಲಿ ಸಮ್ ಡೇ ವಿ ವಿಲ್ ಸಿ ಅ ವೆರಿ ಗುಡ್ ಸೊಸೈಟಿ ಇನ್ ದ ಮೇಕಿಂಗ್ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Inshallah. Thank you so much, Ganesh. Thank you so much, ನಿಮ್ಮ ಟೀಮ್ಗೆ. ತುಂಬಾ ಖುಷಿ ಆಯ್ತು. And please stay safe. Thank you so much for everyone who's listening to us. Thank you. Thank you.